ಸಮಸ್ತ ಕರ್ನಾಟಕ ರಾಜ್ಯದ ಸ್ಪರ್ಧಾ ಮಿತ್ರರಿಗೆ ಸ್ಟ್ಯಾಂಡ್ ಅಪ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯದ ಉಪನ್ಯಾಸಕ ಮುತ್ತುರಾಜ್ ಕೂಡಿಗಿ. ಸೊ ಇಂದಿನ ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ಯಾವುದೇ ಎಕ್ಸಾಮ್ ಆಗಿರಬಹುದು, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಹೊರಡಿಸ್ತಕ್ಕಂಥ ಯಾವುದೇ ಪರೀಕ್ಷೆ ಬರಲಿ, ಅಲ್ಲಿ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಕಂಪಲ್ಸರಿ ಆಗಿರ್ತಾವ. ಹಿಂಗಾಗಿ ನಾವು ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿನ ಹೊರತುಪಡಿಸಿ ಪರೀಕ್ಷೆಗಳಿಲ್ಲ. ಸೊ ಹಿಂಗಾಗಿ ನಾವು ಎಲ್ಲಾ ಎಕ್ಸಾಮ್ಗಳಿಗೆ ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿ ಕಂಪಲ್ಸರಿ ಇದೆ. ಹಿಂಗಾಗಿ ಯಾವ ವಿದ್ಯಾರ್ಥಿಗಳು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿನ ಚೆನ್ನಾಗಿ ಸ್ಟಡಿ ಮಾಡ್ತಾರ, ಪ್ರಾಕ್ಟೀಸ್ ಮಾಡ್ತಾರ, ಸೊ ಅಂತ ವಿದ್ಯಾರ್ಥಿಗಳು ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಈಸಿ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳು ಸರ್ ಮ್ಯಾಥ್ಸ್ ಟಫ್ ಆಗ್ತದ್ರಿ, ಈಸಿ ಆಗಲ್ಲ, ನಮಗ ಟಫ್ ಆಗ್ತದ ಅಂತ ಹೇಳೋ ಮಾತನ್ನ ಕೇಳ್ಪಟ್ಟಿದ್ದೇವೆ. ಯಾಕೆ ಟಫ್ ಆಗ್ತದ ಅಂತ ಕೇಳಿದಾಗ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ, ಸರ್ ನಮಗೆ ಬೇಸಿಕ್ಸ್ ಇಲ್ಲ ಸರ್, ನಾವು ಪ್ರಾಕ್ಟೀಸ್ ಮಾಡಿಲ್ಲ, ನಾವು ಗೌರ್ಮೆಂಟ್ ಸ್ಕೂಲ್ ಹೋಗತ್ತೇವಿ, ನಾವಲ್ಲಿ ಮ್ಯಾಥ್ಸ್ ಶಿಕ್ಷಕರು ಇರಲಿಲ್ಲ ಅನ್ನೋ ಮಾತಂಗೆ ಕೇಳ್ತೇವಿ. ಸೊ ಅವೆಲ್ಲ ಒಂದು ಕಡೆ ಆದ್ರೆ ಅವನ್ನ ಹೊರತುಪಡಿಸಿ ನಾವು ಹೊರಗೆ ಬಂದು ಸೊ ಸರಿಯಾಗಿ ಅಧ್ಯಯನ ಮಾಡಿದ್ದೇ ಆಗಿದ್ರೆ ಸೊ ನಾವು 100% ನಾವು ಮ್ಯಾಥ್ಸ್ ಮತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಉನ್ನತವಾಗಿ ನಾವು ಸ್ಟಡಿ ಮಾಡಬಹುದು. ಹಂಗಾಗಿ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ನಿಮಗೆ, 49 ಅಕ್ಷರಗಳು ನಮ್ಮ ಕನ್ನಡ ಭಾಷೆ ಅನ್ನೋದಲ್ಲ, 49 ಅಕ್ಷರಗಳಿದಾವ. ಆ 49 ಅಕ್ಷರ ಇರ್ತಕ್ಕಂಥ ಕನ್ನಡ ಭಾಷೆಯನ್ನ ನಾವು ಸರಾಗವಾಗಿ ಓದ್ತೇವಿ, ಬರಿತೇವಿ, ಮಾತಾಡ್ತೇವಿ, ಹೌದಾ? ಅದೇ ರೀತಿ ಸ್ವಲ್ಪ ಪ್ರಯತ್ನ ಮಾಡಿದ್ದೇ ಆಗಿದ್ರ 26 ಅಕ್ಷರ ಹೊಂದಿರತಕ್ಕಂತ ನಾವು ಇಂಗ್ಲಿಷ್ ಭಾಷೆಯನ್ನ ಕೂಡ ಸರಾಗವಾಗಿ ಮಾತಾಡಬಹುದು, ಓದಬಹುದು, ಬರಿಬಹುದು, ಹೌದು? ಈ ಎರಡನ್ನ ನಾವು ಸರಿಯಾಗಿ ಮಾಡಕ್ ಆಗ್ತದ ಅಂತ ಇದ್ದ ಸಮಯದಲ್ಲಿ ಕೇವಲ 10 ಸಂಖ್ಯೆ ಮತ್ತು 4 ಚಿಹ್ನೆ ಹೊಂದಿರತಕ್ಕಂತ ಗಣಿತ ವಿಷಯ, ಮ್ಯಾಥ್ಸ್ ವಿಷಯ ನಾವು ಯಾಕೆ ಕಲಿಯಕ್ ಆಗುದಿಲ್ಲ? 10 ಸಂಖ್ಯೆಗಳು ಮತ್ತು 4 ಚಿಹ್ನೆಗಳು. ಯಾವ 10 ಸಂಖ್ಯೆಗಳು? ಇಲ್ಲ ನೋಡಿ, 0, 1, 2, 3, 4, 5, 6, 7, 8, 9 ಇವೇ 10 ಸಂಖ್ಯೆಗಳು. ಯಾವ? 0, 1, 2, 3, 4, 5, 6, 7, 8, 9 ಈ 10 ಸಂಖ್ಯೆಗಳು. ಮತ್ತೆ 4 ಗಣಿತದ ಮೂಲ ಕ್ರಿಯೆಗಳು ಅಂತ ಬರ್ತಾವ. ಆ 4 ಗಣಿತದ ಮೂಲ ಕ್ರಿಯೆಗಳು ಯಾವ್ಯಾವು? ಪ್ಲಸ್, ಮೈನಸ್, ಗುಣಾಕಾರ, ಭಾಗಾಕಾರ, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಎಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್, ಹೌದ್ರಿ? ಇವೇ 4 ಸರಿ. ಇಂತ ಇಷ್ಟು ಸರಾಗವಾಗಿ ಮ್ಯಾಥ್ಸ್ ಬರಬೇಕಂದ್ರೆ ಏನ್ ದೊಡ್ಡ ಕೆಲಸ ಇಲ್ಲ ಸರ. ಕನ್ನಡವನ್ನು ಅಥವಾ ನಿಮ್ದು ಯಾವ ಭಾಷೆ ಇರುತ್ತೋ ಆ ಭಾಷೆಯನ್ನು ಸರಾಗವಾಗಿ ಓದ್ಲಿಕ್ಕೆ ಬರಬೇಕು. ಓದಿದಂತ ವಿಷಯವನ್ನ ಅರ್ಥ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಇತ್ತು ಅಂದ್ರೆ ಗಣಿತ ಟಫ್ ಆಗಕ್ ಸಾಧ್ಯನೇ ಇಲ್ಲ, ಹೌದು? ಈಗ ನೋಡಂಬರ್ರಿ, ಈಗ ನಮ್ಗ 1, 2 ಮ್ಯಾಗು ಅಥವಾ 1, 2, 3 ಮ್ಯಾಗು ಸಾಕಷ್ಟು ಬಾರಿ ಕ್ವಶನ್ಸ್ ಕೇಳಿದಾನ. ಏನ್ ಕೇಳಿದಾನ? ಇಲ್ಲ ನೋಡ್ರಿ, 1, 2, 3, 4, 5, 6, 7, 8, 9, 10 ಈವರೆಗೆ ಇದೇ ತರ 100ರವರೆಗೆ ನಾವು ಸಂಖ್ಯೆಗಳನ್ನು ಬರೆದಾಗ 3 ಎಷ್ಟು ಬಾರಿ ಕಂಡು ಬರುತ್ತದೆ ಅಂತ ಕೇಳಿದಾನ. 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆದಾಗ 3 ಎಷ್ಟು ಬಾರಿ ಕಂಡು ಬರುತ್ತದೆ, ಅಥವಾ ನಾವು 3ಅನ್ನ ಎಷ್ಟು ಬಾರಿ ಬರೆಯುತ್ತೇವೆ ಅಂತ ಪ್ರಶ್ನೆ ಕೇಳಿದಾನ. ಸೊ ನೋಡೋಣ ಬನ್ನಿ. 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 2, 33, 34, 35, 36, 37, 38, 39, 40, 41, 42, 43, 44, 45, 46, 49, 50, 51, 52, 53 ಇದೇ ರೀತಿ.
ಎಸ್. ಈ ರೀತಿಯಾಗಿ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆದಾಗ ನಾವು 3ಅನ್ನು ಎಷ್ಟು ಬಾರಿ ಬರೆಯುತ್ತೇವೆ ಅಥವಾ ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತದೆ ಅಂತ ಹೇಳಿ ಒಂದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಕನಿಷ್ಠ 4 ಸತಿ 4 ಟೈಮ್ಸ್ ಈ ಪ್ರಶ್ನೆ ಕೇಳಿದಾನೆ. 3 ಎಷ್ಟು ಬಾರಿ ಕಂಡು ಬರುತ್ತದೆ? ಸೊ ನೋಡೋಣ ಬನ್ನಿ. ಇಲ್ಲಿ ನೋಡ್ರಿ 1 2 3 4 5 6 7 8 9 10 11 12 13 14 15 16 17 18 19 and 20. ಇಲ್ಲಿ ನೋಡಿ, ನಾವು 3 ಎಷ್ಟು ಬಾರಿ ಕಂಡು ಬರುತ್ತದೆ ಅಂದ್ರೆ 20 ಬಾರಿ ಕಂಡು ಬರುತ್ತದೆ. ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಈಗ ಒಂದ್ 4 ಸತಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಕ್ಕೆ ಅಥವಾ PSI ಎಕ್ಸಾಮಕ್ಕೆ 3 ಎಷ್ಟು ಬಾರಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದಾಗ ಬರೇ 3 20 ಬಾರಿ ಕಂಡು ಬರುತ್ತದೆ, 3 20 ಬಾರಿ ಕಂಡು ಬರುತ್ತೆ ಅಂತ. ಸೊ ಅದನ್ನ ಒಂದನ್ನೇ ಬಯಟ್ ಹಾಕೊಳ್ಳೋದು, ಅದನ್ನ ಒಂದನ್ನೇ ಓದುವ ಅಭ್ಯಾಸ ಬಹಳ ಜನ ವಿದ್ಯಾರ್ಥಿಗಳದ. ಹಂಗ್ ಮಾಡಬಾರ್ದು. ಏನ್ ಮಾಡ್ಬೇಕ್ರಿ? 0 1 2 3 4 5 6 7 8 9 3 ಕೇಳಿದಾರ ಅಂದ ತಕ್ಷಣ 3 ಒಂದೇ ಓದುದಲ್ರಿ. ಸೊ 0ದಿಂದ 9ರವರೆಗೆ ಎಲ್ಲ ಸಂಖ್ಯೆಗಳನ್ನು ನಾವು ಓದಿದ್ದೇ ಆಗಿದ್ರೆ ಅವ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ 5 ಕೇಳಿ, 8 ಕೇಳಿ, 9 4 0 1 ಯಾವ್ದು ಬೇಕಾದ್ ಕೇಳಿದ್ರು ಕೂಡ ನಾವೇನ್ ಮಾಡ್ಬೋದು, ಸರಾಗವಾಗಿ ಆನ್ಸರ್ ಮಾಡ್ಬೋದು. ಈಗ ಹೇಳ್ತಿರ್ತಾರ ಗೊತ್ತೇನ್ರಿ, 360 ಆಂಗಲ್ ಸ್ಟಡಿ ಮಾಡಬೇಕು, 360 ಆಂಗಲ್ ಸ್ಟಡಿ ಮಾಡಬೇಕು. ಏನ್ 360 ಆಂಗಲ್ ಸ್ಟಡಿ ಮಾಡೋದಂದ್ರೆ, ಪೂರ್ವಕ್ಕೆ ಮುಖ ಮಾಡಿ ಓದ್ಕೋತ್ ಕೂತ್ರ ಓದೋದು ಮುಗಿಯುವಷ್ಟೊತ್ತಿಗೆ ಒಂದ್ ಸುತ್ತಾಕಿ ಮಾತು ವಾಪಸ್ ಪೂರ್ವಕ್ಕೆ ಮುಖ ಮಾಡಿ ಕೊಡುದಲ್ರಿ. ಇದೇ ಈಗ 3 ಕೇಳಿದಾನಂದ್ರ ನೆಕ್ಸ್ಟ್ ಎಕ್ಸಾಮ್ 3 ಕೇಳ್ತಾನಂದ್ ಬೇಡ. ನೆಕ್ಸ್ಟ್ ಎಕ್ಸಾಮ್ ಏನ್ ಕೇಳ್ಬೋದಮ್ಮ? 4 ಕೇಳ್ಬೋದು, 7 ಕೇಳ್ಬೋದು, 0 ಕೇಳ್ಬೋದು, 1 ಕೇಳ್ಬೋದು. ಸೊ ಹಿಂಗಾಗಿ ನಾವು 3 ಕೇಳಿದಾನಂದ್ರ ಅದರ ಸುತ್ತಮುತ್ತಲ ಇರುವ ಎಲ್ಲ ಸಂಖ್ಯೆಗಳು 0ದಿಂದ 9ರವರೆಗೆ ಎಲ್ಲ ಸಂಖ್ಯೆಗಳು ನೋಡ್ಕೊಂಡ್ಬಿಡೋಣ. ಹೌದಾ? 0 ಎಷ್ಟು ಸತಿ ಬರುತ್ತೆ, 1 ಎಷ್ಟು ಸತಿ ರಿಪೀಟ್ ಆಗುತ್ತೆ, 5 6 7 8 ಎಲ್ಲ ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು ನೆಕ್ಸ್ಟ್ ಟೈಮ್ ಬೇರೆ ಸಂಖ್ಯೆ ಕೇಳಿದಾಗ ನಾವು ಏನ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಹಾಕ್ಬಹುದು. ಈಗ ಒಂದು ಬೇರೆ ಸಂಖ್ಯೆ ನೋಡೋಣ ಬನ್ನಿ. 6 ನೋಡೋಣ. ಇಲ್ಲಿ ನೋಡಿ 1 2 3 4 5 6 7 8 9 10 ಮತ್ತೆ ಇಲ್ಲಿ ಬರುತ್ತೆ ನೋಡಿ 11 12 13 14 15 16 17 18 19 20. ಸೊ ಎಷ್ಟು ಬಂತು? 6 ಕೂಡ 20 ಬಾರಿ ಬಂತು. ಹಾಗಾದ್ರೆ 2 ಒಂದು ನೋಡೋಣ ಬನ್ನಿ. 2 ಎಷ್ಟು ಸತಿ ರಿಪೀಟ್ ಆಗ್ತದೆ? ಇಲ್ಲಿ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 and 20. ಸೊ 2 ಕೂಡ ಎಷ್ಟು ಸತಿ ಕಂಡು ಬರ್ತದೆ? 20 ಬಾರಿ ಕಂಡು ಬರ್ತದೆ. ಅದೇ ರೀತಿಯಾಗಿ 4 ಕೂಡ 20 ಬಾರಿ ಕಂಡು ಬರುತ್ತದೆ. 5 ಕೂಡ, 7 8 9 ಈ 2ರಿಂದ 9ವರೆಗೆ ಇರುವ ಎಲ್ಲ ಸಂಖ್ಯೆಗಳು ಕೂಡ ನಮ್ಗೆ ಎಷ್ಟು ಬಾರಿ ಕಂಡು ಬರುತ್ತವೆ ಅಂದ್ರೆ 20 ಬಾರಿ ಕಂಡು ಬರುತ್ತವೆ. ಇಲ್ಲಿ ನೋಡಿ 2 3 4 5 6 7 8 9. ಸೊ ಅಷ್ಟು ಸಂಖ್ಯೆಗಳು 1ರಿಂದ 100ರವರೆಗೆ ಬರೆದಾಗ 20 ಬಾರಿ ಕಂಡು ಬರುತ್ತವೆ. ಹಾಗಾದ್ರೆ 0 ಎಷ್ಟು ಸತಿ ಕಂಡು ಬರ್ತದೆ ನೋಡಿ. 0 ಎಲ್ಲಿ ಬರುತ್ತೆ ನೋಡಿ? ಇಲ್ಲಿ ಎಲ್ಲಿ 0 ಬರಲ್ರಿ, ಯಾವುದೇ 0ಗಳಿಲ್ಲ. ನಮ್ಗೆ 0 ಎಲ್ಲಿ ಕಂಡು ಬರ್ತದ್ರಿ? ಎಲ್ಲಿ? ಇಲ್ಲಿ ನೋಡಿ 1 2 3 4 5 6 7 8 9 10 11 2 0ಗಳಿದಾವೆ. ಹೌದಾ? ಸೊ ಹಿಂಗಾಗಿ ಟೋಟಲ್ ನಮಗೆ 0 ಎಷ್ಟು ಸತಿ ಕಂಡು ಬರ್ತದೆ? 11 ಬಾರಿ 0 ಕಂಡು ಬರುತ್ತದೆ. ಹಾಗಾದ್ರೆ ಲಾಸ್ಟ್ ಇನ್ನೊಂದು ಉಳಿದಿರೋದು ಯಾವುದು ನಮಗೆ? 1 ಕೌಂಟ್ ಮಾಡೋಣ ಬನ್ನಿ. ಸೊ ಎಲ್ಲಾ ವಿದ್ಯಾರ್ಥಿಗೆ ಅನ್ಕೋತಾರ 2ರಿಂದ 9ರವರೆಗೆ ಎಲ್ಲ ಸಂಖ್ಯೆಗಳು 20 ಬಾರಿ ಕಂಡು ಬಂದಿದಾವ ಅಂದ ತಕ್ಷಣ 1 ಕೂಡ 20 ಬಾರಿ ಕಂಡು ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರ. ಬಟ್ ಅದು ತಪ್ಪು. 8 ಸತಿ ಕಂಡು ಬರ್ತಾವ ನೋಡೋಣ ಬರ್ರಿ. 1 2 3 4 5 6 7 8 9 10 11 12 13 14 15 16 17 18 19 20
20 ಸತಿ ಕಂಡು ಬರ್ತ್ರಿ. ಮತ್ತೆ ಇಲ್ಲಿ ಬರುತ್ತೆ 1 ಎಲ್ಲಿ 100 ಹತ್ರ, ಇಲ್ಲಿ ಕೂಡ 1 ಇರುತ್ತೆ. ಹೀಗಾಗಿ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆದಾಗ 1 ಎಷ್ಟು ಬಾರಿ ಕಂಡು ಬರುತ್ತದೆ ಅಂದ್ರೆ 1 21 ಬಾರಿ ಕಂಡು ಬರುತ್ತದೆ. ಕ್ಲಿಯರ್? ಒಂದ್ಸತಿ ನೋಡ್ಕೊಂಬಿಡಿ, ಇನ್ನೊಂದ್ಸತಿ. 0 11 ಬಾರಿ, 1 21 ಬಾರಿ, ಮಿಕ್ಕಿದ ಎಲ್ಲ ಉಳಿದ ಸಂಖ್ಯೆಗಳು 20 ಬಾರಿ ಕಂಡು ಬರುತ್ತವೆ. ಇವೆಲ್ಲ 2 ಸತಿ ಕಂಡು ಬರ್ತಾವ್ರಿ, 20 ಸತಿ ನಾವು ಮೇನ್ ಫೋಕಸ್ ಮಾಡೋ ಇವೆರಡನ್ನ ನೆನ್ಪಿಟ್ಕೊಂಡ್ರೆ ಸಾಕು, ಮಿಕ್ಕಿದ್ದೆಲ್ಲ ನಂಬರ್ ಸೇಮ್ ಇದಾವೆ. ಹೌದಾ? 0 11 ಬಾರಿ ಕಂಡು ಬರುತ್ತದೆ, 1 21 ಬಾರಿ ಕಂಡು ಬರುತ್ತದೆ, ಉಳಿದ ಎಲ್ಲ ಸಂಖ್ಯೆಗಳು ಎಷ್ಟು ಬಾರಿ ಕಂಡು ಬರ್ತಾವ್ರಿ? 20 ಸತಿ ಕಂಡು ಬರ್ತಾವ. ಇದು ಸಾಕಷ್ಟು ಎಕ್ಸಾಮ್ ಕೇಳಿದಾನೆ. ಇಲ್ಲ ನೀವು ಬೇಕಂದ್ರೆ ಒಂದ್ ಸಣ್ಣದು ಇದು ಹಾಕೋಬಹುದು. ಏನು ಇಲ್ಲಿ ಸಂಖ್ಯೆಗಳು, ಇಲ್ಲಿ ಹೆಡ್ಡಿಂಗ್ ಏನ್ರಿ? ಸಂಖ್ಯೆ. ಇಲ್ಲಿ ಪುನರಾವರ್ತನೆ. ಎಷ್ಟು ಸತಿ ಪುನರಾವರ್ತನೆ? ಸರ್ ಇದನ್ನ ಬಿಟ್ಟು ಮತ್ತೆ ಬೇರೆ ಸಂಖ್ಯೆಗಳು ಕೇಳಲ್ಲೇನ್ರಿ? ಯಾವುದು? 21, 1ರಿಂದ 100ರವರೆಗೆ 21 ಎಷ್ಟು ಬಾರಿ ಕಂಡು ಬರುತ್ತದೆ? 1 ಬಾರಿ. 21 ಒಂದೇ ಸತಿ ಬರುತ್ತಲ್ರಿ? ಎಲ್ಲಿ? ಇಲ್ಲಿ ಬರುತ್ತೆ. ಇದನ್ನ ಹೊರತುಪಡಿಸಿ ಮತ್ತೆ ಎಲ್ರಿ ಇಲ್ಲೆಲ್ರಿ ಕಾಣ್ತೇನ್ರಿ 21? ಇಲ್ಲ. ಹಿಂಗಾಗಿ ಉಳಿದ ಸಂಖ್ಯೆಗಳು ಎಲ್ಲ ಎಷ್ಟು ಸಾರಿ ಕಂಡು ಬರ್ತಾವ? 1 ಬಾರಿ ಕಂಡು ಬರ್ತಾವ. ಇನ್ನೊಂದು ಕೇಳು, 1ರಿಂದ 100ರವರೆಗೆ 3 ಅಂಕಿಯ ಸಂಖ್ಯೆಗಳು ಎಷ್ಟು ಕಂಡು ಬರುತ್ತವೆ? ಎಷ್ಟು ಕಂಡು ಬರ್ತಾವೆ ಹೇಳ್ರಿ? ಹೌದಾ? 3 ಅಂಕಿಯ ಸಂಖ್ಯೆಗಳು ಒಂದೇ, ಜಸ್ಟ್ 100 ಒಂದೇ. 1ರಿಂದ 100ರವರೆಗೆ ಎಷ್ಟು ಬಾರಿ 3 ಅಂಕಿಯ ಸಂಖ್ಯೆಗಳು ಕಂಡು ಬರುತ್ತವೆ? ಎಷ್ಟು ಕಂಡು ಬರುತ್ತವೆ? 1 ಕಂಡು. ಅದೇ ರೀತಿ 1ರಿಂದ 100ರೊಳಗೆ 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 2 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವ್ದ್ರಿ? 99. 2 ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 11. 1 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ 9. ಈ ತರ ಸಾಕಷ್ಟು ಪ್ರಶ್ನೆಗಳು ನಾವೇನ್ ಮಾಡಬಹುದು? ಕೇಳಬಹುದು. ಸೊ ಇದನ್ನ ಚಂದ ನೀಟಾಗಿ ಹೇಳ್ರಿ. ಅವನು ಕೇಳಿದ್ದು 3 ಮಾತ್ರ ಕೇಳಿದಾನ. ಎಷ್ಟ್ರಿ? 3. ಎಷ್ಟು ದಿವಸ ನಮ್ಗ ಪೊಲೀಸ್ ಎಕ್ಸಾಮ್ಗೆ 4 ಸತಿ ಕೇಳಿದಾನ. ಏನ್ ಕೇಳಿದಾನ ಅಂದ್ರೆ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ಬರೆದಾಗ 3 ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತೆ? ಇದು ಒಂದೇ ಕೇಳಿದಾನ. ಸೊ ಅದನ್ನ ಒಂದನ್ನೇ ಓದ್ಕೋತ ಕೂಡಬೇಡ್ರಿ. ಸೊ ಅದರ ಜೊತೆಗೆ 0 1 2 3 4 5 6 7 8 9 ಅಷ್ಟು ಸಂಖ್ಯೆ ನಾವು ಚಂದಾಗಿ ನೋಡಿದ್ದೇ ಆಗಿದ್ರೆ 100% ನಾವು ನೆಕ್ಸ್ಟ್ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಈಸಿಯಾಗಿ ಯಾವ ಬೇಕಾದ್ದು ಕೇಳಿದ್ರು ನಾವೇನ್ ಮಾಡ್ಬೋದು? ಆನ್ಸರ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಈ ಚಾಪ್ಟರ್ ಅಲ್ಲಿ ನಾವು ಏನೇನು ಕಲಿತೇವೆ ಅಂದ್ರ, ಒಂದನೇದು ಪೂರ್ಣ ಸಂಖ್ಯೆಗಳು. ಏನ್ರಿ? ಪೂರ್ಣ ಸಂಖ್ಯೆಗಳು. ಇವು ನಾವು ಇಂಗ್ಲಿಷಲ್ಲಿ ಏನಂತ ಕರೀಬಹುದು? ಹೋಲ್ ನಂಬರ್ಸ್. ಇಂಗ್ಲಿಷಲ್ಲಿ ನಾವು ಇದನ್ನ ಏನ್ ಕರೀಬಹುದು? ಹೋಲ್ ನಂಬರ್ಸ್. ಏನ್ರಿ ಹೋಲ್ ನಂಬರ್ಸ್ ಅಂದ್ರೆ ಏನಂತ ಅನ್ಬೋದು? ಉದಾಹರಣೆ, ಹೋಲ್ ನಂಬರ್ಸ್ ಅಥವಾ ನಾವು ಕನ್ನಡದಲ್ಲಿ ಅದನ್ನ ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಆ ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ಸ್ ಅಂದ್ರೆ ಏನು? ನೆಗೆಟಿವ್ ಇಂಟೀಜರ್ಸ್ ಅನ್ನ ಹೊರತುಪಡಿಸಿ ಏನು ಉಳಿದ ಸಂಖ್ಯೆಗಳದಾವಲ್ಲ, ಸೊ ಅವನ್ನ ನಾವು ಏನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು. ನೆಗೆಟಿವ್ ಇಂಟೀಜರ್ಸ್ ನ ಹೊರತುಪಡಿಸಿ. ಇಲ್ಲ ನಮ್ ಪದಾನೇ ಹೇಳ್ತದ್ರಿ ಪೂರ್ಣ. ಪೂರ್ಣ ಅಂದ್ರೆ ಏನ್ರಿ? ಎಲ್ಲ. ಎಲ್ಲ ಅಂದ್ರೆ ಏನ್ ತಗೋಬೇಕು? 0ನ ಒಳಗೊಂಡಂತ ಅಷ್ಟು ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಉದಾಹರಣೆ ಎಲ್ಲಿಂದ ಸ್ಟಾರ್ಟ್ ಆಗ್ತದ? 0 1 2 3 4 5. ಸೊ ಇದೇ ರೀತಿ ಎಲ್ಲಿ ತಕ? ಅನಂತದವರೆಗೆ. ಎಲ್ಲಿವರೆಗೆ? ಅನಂತದವರೆಗೆ. ಸೊ ನಾವು ಕನ್ನಡದಲ್ಲಿ ಹ ಬರೀತೇವಲ್ರಿ, ಸೇಮ್ ಅದೇ, ಮ್ಯಾಗ ಕೊಂಬಿರಬಾರ್ದಷ್ಟೇ. ಸೊ ಇದಕ್ಕೆ ನಾವ್ ಏನಂತ ಕರಿತೇವಿ? ಅನಂತ. ಅನಂತ ಅಂದ್ರೆ ಏನು? ಎಣಿಸಲಾಗದ ಸಂಖ್ಯೆ ಅಥವಾ ಕೊನೆಯಿಲ್ಲದ ಸಂಖ್ಯೆ. ಇದನ್ನ ನಾವು ಇನ್ಫೈನೈಟ್ ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ. ಇನ್ಫೈನೈಟ್, ಅನ್ಕೌಂಟೇಬಲ್ ನಂಬರ್. ಹೌದಾ? ನೋಡ್ಲೆ, ಅತ್ಯಂತ ದೊಡ್ಡ ಸಂಖ್ಯೆ. ನಾವು ಇಲ್ಲಿ ಕ್ವಶನ್ ಕೇಳ್ಬೋದು, ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಂದ್ರೆ 0ದಿಂದ ಸ್ಟಾರ್ಟ್ ಆಗ್ತದೆ. ಅದೇ ರೀತಿ ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ರ ಯಾವ್ದ್ರಿ? ಅನಂತ ಅಥವಾ ಇನ್ಫೈನೈಟ್. ಇಲ್ಲೊಂದ್ ಸತಿ ಕ್ವಶನ್ ಕೇಳಿದಾನ, ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಅನಂತ ಆದ್ರ ಅದಕ್ಕಿಂತ ಚಿಕ್ಕದಾಗಿರತಕ್ಕಂತ ಪೂರ್ಣ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾನ. ಸೊ ಬಹಳ ಜನ ವಿದ್ಯಾರ್ಥಿಗಳು ಈ ಕ್ವಶನ್ ಕೇಳಿದಾಗ ಹೇಳ್ತಿರ್ತಾರ 9 0 99 ಯಾವುದೋ ಒಂದು ಹೇಳ್ತಿರ್ತಾರ. ಸೊ ತಪ್ಪು. ಇಲ್ಲಿ ನೋಡ್ರಿ, ಈ ನಮ್ ನಂಬರ್ ಎಷ್ಟು ಅದ? 10 ಅದ. ಸೊ 10 ಹಿಂದಿನ ನಂಬರ್ ಎಷ್ಟು? 9. 9 ಹಿಂದ್ಗಡೆ 8 7 6 5 ಈ ರೀತಿ ಅದ.
ಈಗ ನಾವು 9 10 ಮೈನಸ್ 1 ಅಂತ ಬರೀಬಹುದು. ಹೌದ್ರಿ? ಇಲ್ಲಿ ಲಾಸ್ಟ್ ನಂಬರ್ ಎಷ್ಟದ ನಮ್ದು 10 ಅದ, ಇಲ್ಲಿ 9 ಅದ. 9ಕ್ಕೆ ನಾವು 10 ಮೈನಸ್ 1 ಬರೆಯೋದು, ಯಾಕಂದ್ರೆ ಅದಕ್ಕಿಂತ ಹಿಂದಿನ ಸಂಖ್ಯೆ ಅದಕ್ಕಿಂತ 1 ಮಾತ್ರ ಕಡಿಮೆ ಇರ್ತದೆ. ಇಲ್ಲಿ ನಾವು 10 ಮೈನಸ್ 2 ಅಂತ ಬರೀಬಹುದು, 10 ಮೈನಸ್ 3, 10 ಮೈನಸ್ 4, 10 ಮೈನಸ್ 5 ಈ ರೀತಿಯಾಗಿ ಬರೀಬಹುದು. ಸೊ ಇಲ್ಲಿ ನೋಡ್ರಿ 10 10 1 ಕಳೆದ್ರೆ ಎಷ್ಟು? 10 ಮೈನಸ್ 1. ಇಲ್ಲಿ ನೋಡಿ 10 ಮೈನಸ್ 1 ಅಂದ್ರೆ ಎಷ್ಟು? 10 ಮೈನಸ್ 1 9, 10 ಮೈನಸ್ 2 ಅಂದ್ರೆ 8, 10 ಮೈನಸ್ 3 ಅಂದ್ರೆ 7, 10 ಮೈನಸ್ 4 ಅಂದ್ರೆ 6. ಹೌದಾ? ಅದೇ ರೀತಿ ನಾವು ಮತ್ತೆ ಬೇರೆ ನಂಬರು ಹೇಳ್ಬೋದು. ಇಲ್ಲ ನೋಡ್ರಿ, ಈಗ ನಮ್ದು ಸಂಖ್ಯೆ ಎಷ್ಟದ? 100 ಅದ ಅಂತ ಅನ್ಕೊಳ್ರಿ. ಅದ್ರ ಹಿಂದ್ಗಡೆ ಇರೋ ನಂಬರ್ 99, ಅದ್ರ ಹಿಂದೆ ಇರೋದು 98, ಅದಕ್ಕಿಂತ ಮುಂಚೆ ಇರೋದು 97, 96, 95, ದೆನ್ 94. ಈ ತರ ಸಂಖ್ಯೆಗಳದಾವ. ನಾವು ಈ 100ಕ್ಕೆ 100, 99 ನಾವು 100 ಮೈನಸ್ 1 ಅಂತ ಬರೀಬಹುದು, 100 ಮೈನಸ್ 1. ಅದೇ ರೀತಿ 98ಕ್ಕೆ 100 ಮೈನಸ್ 2, 97ಕ್ಕೆ 100 ಮೈನಸ್ 3, 96ಕ್ಕೆ 100 ಮೈನಸ್ 4 ಈ ರೀತಿಯಾಗಿ ಬರೀಬಹುದು. ಹಾಗಾಗಿ ಅತ್ಯಂತ ದೊಡ್ಡ ಸಂಖ್ಯೆ ಅಥವಾ ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಅನಂತವಾದರೆ ಅದಕ್ಕಿಂತ ಚಿಕ್ಕದಾಗಿರೋ ಸಂಖ್ಯೆ ಯಾವುದು ಅಂದ್ರೆ ಅನಂತ ಮೈನಸ್ 1. ಕ್ಲಿಯರ್? ಅನಂತ ಮೈನಸ್ 1. ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು? ಅನಂತ ಮೈನಸ್ 2. ಅದಕ್ಕಿಂತ ಚಿಕ್ಕದಾಗಿರೋದು ಅನಂತ ಮೈನಸ್ 3. ಅದಕ್ಕಿಂತ ಚಿಕ್ಕದಾಗಿರೋದು ಅನಂತ ಮೈನಸ್ 4. ಅದಕ್ಕಿಂತ ಚಿಕ್ಕದಾಗಿರೋದು ಅನಂತ ಮೈನಸ್ 5. ಸೊ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಗುರುತಿಸಬಹುದು. ಸೊ ಒಂದು ಪರೀಕ್ಷೆಗೆ ಈ ಸಂಖ್ಯೆನ ಕೇಳಿದ್ದಾನೆ. ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಅನಂತವಾದ್ರೆ ಅದಕ್ಕಿಂತ ಮುಂಚೆ ಇರೋದು ಯಾವ್ದು ಅಂತ ಕೇಳಿದಾನ. ಸೊ ಅದಕ್ಕಿಂತ ಮುಂಚೆ ಇರ್ತಕ್ಕಂಥ ಸಂಖ್ಯೆ ಯಾವುದು? ಅನಂತ ಮೈನಸ್ 1. ಇಲ್ಲ ಆಲ್ರೆಡಿ ನಾವು ಎಕ್ಸಾಂಪಲ್ ತೋರಿಸಿದ್ದೀನಿ. 10 ಇದೆ, 10 ಹಿಂದಿನ ಸಂಖ್ಯೆ ಎಷ್ಟು? 9. 9 ಬರೆಯುವ ಸ್ಥಳದಲ್ಲಿ ನಾವು ಏನಂತ ಬರೀಬಹುದು? 10 ಮೈನಸ್ 1, 10 ಮೈನಸ್ 2, 10 ಮೈನಸ್ 3. ಅದೇ ರೀತಿಯಾಗಿ 100ದ 99, 98, 97, 96 ಇದೆ. ಅದೇ ರೀತಿ 100 ಮೈನಸ್ 1, 100 ಮೈನಸ್ 2, 100 ಮೈನಸ್ 3, 100 ಮೈನಸ್ 4. ಅದೇ ರೀತಿಯಾಗಿ ನಾವಿಲ್ಲಿ ಅನಂತ, ಅನಂತ ಮೈನಸ್ 1, ಅನಂತ ಮೈನಸ್ 2, ಅನಂತ ಮೈನಸ್ 3, ಅನಂತ ಮೈನಸ್ 4, ಅನಂತ ಮೈನಸ್ 5. ಸೊ ಈ ರೀತಿಯಾಗಿ ನಾವು ಬರೀಬಹುದು. ಇನ್ನೊಂದು ಗೊತ್ತಿರಲಿ, ಇಲ್ಲಿ ಪೂರ್ಣ ಸಂಖ್ಯೆ ಎಂದರೇನು ಮತ್ತು ಪೂರ್ಣ ಸಂಖ್ಯೆ ಯಾವುವು ಎಂತವಿರ್ತಾವ ಅಂತ ಹೇಳಿ ಗೊತ್ತಿದ್ರ ಸಾಕಂತ ಅನ್ಕೋತೀನಿ. ಯಾಕಂದ್ರೆ ಇಲ್ಲೇ ನಮ್ಗಡೆ ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಪೂರ್ಣ ಸಂಖ್ಯೆ ಎಂದರೇನು, ಪೂರ್ಣ ಸಂಖ್ಯೆ ಎಂದರೇನು, ಅದಕ್ಕೆ ಸಾರಿ ಇಲ್ಲ ನೋಡು, ಪೂರ್ಣ ಸಂಖ್ಯೆ ಎಂದರೇನು 4 ವಾಕ್ಯದಲ್ಲಿ ಉತ್ತರಿಸಿ, 5 ವಾಕ್ಯದಲ್ಲಿ ಉತ್ತರಿಸಿ. ಸೊ ಆ ತರ ಪ್ರಶ್ನೆಗಳಿರಲ್ಲ. ಜಸ್ಟ್ ಪೂರ್ಣ ಸಂಖ್ಯೆ ಅಂದ್ರೆ ಏನು ಅದ್ರ ಬಗ್ಗೆ ಗೊತ್ತಿರಬೇಕು, ಯಾವ ರೀತಿ ಇದಾವ. ಸೊ ಇಷ್ಟು ಸ್ವಲ್ಪ ಮಿನಿಮಮ್ ನಾಲೆಜ್ ಇದ್ರೆ ಸಾಕು. ನೆಕ್ಸ್ಟ್ ನೋಡಿ. ಸೊ ಸೆಕೆಂಡ್ ಒನ್ ಯಾವುದು? ಸ್ವಾಭಾವಿಕ ಸಂಖ್ಯೆಗಳು. ಎರಡನೇದು ಯಾವ್ದ್ರಿ? ಸ್ವಾಭಾವಿಕ ಸಂಖ್ಯೆಗಳು. ಸೊ ಇವಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕರಿತೇವೆ. ನ್ಯಾಚುರಲ್ ನಂಬರ್ಸ್ ಏನ್ರಿ? ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ಹೌದು, ಬನ್ನಿ. ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನಾವು ದಿನನಿತ್ಯದ ಚಟುವಟಿಕೆಗೆ ಎಣಿಸಲು ಬಳಸುವ ಸಂಖ್ಯೆಗಳು. ನಾವು ದಿನನಿತ್ಯ ಏನ್ ಚಟುವಟಿಕೆ ಮಾಡ್ತೇವೆ, ಯಾವುದೋ ವಸ್ತುಗಳ ಎಣಿಸೋ ಆಗಿರ್ಬೋದು, ವಿದ್ಯಾರ್ಥಿಗಳನ್ನ ಎಣಿಸೋದಾಗಿರ್ಬೋದು, ಸಂಖ್ಯೆಗಳನ್ನ ಎಣಿಸೋದಾಗಿರ್ಬೋದು, ಯಾವುದೋ ಒಂದು ಸಂಖ್ಯೆಗಳನ್ನ, ವ್ಯಕ್ತಿಗಳನ್ನ, ವಸ್ತುಗಳನ್ನ ಅಥವಾ ಏನೋ ಒಂದು ವಸ್ತುಗಳನ್ನ ಎಣಿಸ್ಲಿಕ್ಕೆ ಯೂಸ್ ಮಾಡಿ ದಿನನಿತ್ಯ ಚಟುವಟಿಕೆಯಲ್ಲಿ ಎಣಿಸಲು ಬಳಸುವ ಸಂಖ್ಯೆಗಳಿಗೆ ನಾವೇನಂತ ಕರಿತೇವೆ? ಸ್ವಾಭಾವಿಕ ಸಂಖ್ಯೆಗಳು. ಸೊ ಉದಾಹರಣೆ ಯಾವುದು? ಎಣಿಸ್ಲಿಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ನಂಬರ್ಸ್ ಅನ್ನ? 0 1 2 3 ಅಂತ ಎಣಿಸ್ತೇವ? ಇಲ್ಲ. 1 3 8 ಹಿಂಗ ಎಣಿಸ್ತೇವ? ಇಲ್ಲ. ಎಲ್ಲಿಂದ ಎಣಿಸ್ತೇವಿ? 1 2 3 4 5 6 7 ಈ ತರ ಎಣಿಸ್ತೇವಿ. ಹಿಂಗಾಗಿ ಯಾವುದು? 1 2 3 4 5 6 ಎಲ್ಲಿವರೆಗೆ? ಅನಂತದವರೆಗೆ. ಹೌದು. ಇಲ್ಲಿ ಕೂಡ ನಾವು ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದ್ರಿ? 1. ಅದೇ ರೀತಿ ಅತ್ಯಂತ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತ್ಯಂತ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಅನಂತ.
ಇಲ್ಲಿ ಕೇಳಬಹುದು ಕ್ವಶನ್, ಅತ್ಯಂತ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವ್ದ್ರಿ? ಅನಂತ. ಆದರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಸಣ್ಣದಾಗಿರೋ ಸಂಖ್ಯೆ ಯಾವುದು ಅಂತ ಕೇಳಬಹುದು. ನಾ ಪೂರ್ಣ ಸಂಖ್ಯೆಗೆ ಹೇಳಿದ ಹಾಗೆ ಇಲ್ಲಿ ಕೂಡ ನಾವೇನ್ ಬರೀಬಹುದು? ಅನಂತ -1, ಅನಂತ -2, ಅನಂತ -3 ಅಂತ ಬರ್ಕೋಬಹುದು. ಅಲ್ಲಿ ಕೂಡ ನಾವು ಪೂರ್ಣ ಸಂಖ್ಯೆ ಏನ್ ಹೇಳಿದ್ದೇವಿ? ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಯಾವ್ದಂತ ಹೇಳಿದ್ದೇವಿ? ಅನಂತ. ಇಲ್ಲಿ ಕೂಡ ಅತ್ಯಂತ ದೊಡ್ಡ ಸ್ವಾಭಾವಿಕ ಸಂಖ್ಯೆ ಯಾವ್ದ್ರಿ? ಅನಂತ. ಹಾಗಾದ್ರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಅನಂತ -1, ಅನಂತ -2, ಅನಂತ -3, ಅನಂತ -4. ಸೊ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಗುರುತಿಸಬಹುದು. ಇದು ಸ್ವಾಭಾವಿಕ ಸಂಖ್ಯೆಗಳು. ಹೌದು. ನೆಕ್ಸ್ಟ್ ಮೂರನೇದು ಸಮ ಸಂಖ್ಯೆಗಳು. ಯಾವ್ದ್ರಿ? ಸಮ ಸಂಖ್ಯೆಗಳು. ಈವನ್ ನಂಬರ್ಸ್, ಈವನ್ ನಂಬರ್ಸ್. ಎಸ್, ಸಮ ಸಂಖ್ಯೆಗಳು. ಸಮ ಸಂಖ್ಯೆಗಳು ಅಂತ ಹೇಳಿ ನಾವು ಯಾವ ಕರಿಬೇಕು? ನಿಮ್ಗೆಲ್ರಿಗೂ ಗೊತ್ತದ ಏನು? 2, 4, 6, 8, 10 ಇವುಗಳನ್ನ ನಾವೇನಂತ ಕರಿತೇವೆ ಸರ್? ಸಮ ಸಂಖ್ಯೆಗಳಂತ ಹೇಳಿ ಕರಿತೇವೆ. ಅದನ್ನೇ ಸ್ವಲ್ಪ ಸೆಂಟೆನ್ಸ್ ರೂಪದಲ್ಲಿ, ವಾಕ್ಯದ ರೂಪದಲ್ಲಿ ಹೇಳ್ಬೇಕಾದ್ರೆ ಏನಂತ ಹೇಳ್ಬೇಕು? ಇಲ್ಲಿ ನೋಡ್ರಿ, 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ, 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳನ್ನು ಸಮ ಸಂಖ್ಯೆಗಳೆಂದು ಕರೆಯಬಹುದು. ಇಲ್ಲಿ ನೋಡ್ರಿ, ಸಮ ಸಂಖ್ಯೆಗಳಂತ ನಾವು ಎದಕ್ಕೆ ಕರಿಬೇಕು? 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳನ್ನ ಸಮ ಸಂಖ್ಯೆಗಳೆಂದು ಕರೆಯಬಹುದು. ಯಾವ? ಇಲ್ಲಿ 2ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳಂತೂ ಹೇಳಿ ಕರಿಬಹುದು. ಇಲ್ಲಿ ನೋಡ್ರಿ, ಸಂಪೂರ್ಣ ಅನ್ನೋ ಪದ ಬಹಳ ಇಂಪಾರ್ಟೆಂಟ್ ಆಗ್ತದ. ಯಾಕ? ಬರ್ರಿ. ಹೌದ್ರಿ, ಈಗ ನಮ್ದು ಎಷ್ಟದ ನಂಬರ್? ಫಾರ್ ಎಕ್ಸಾಂಪಲ್ 8 ಅದರಿ. 8 ಅದ ಡಿವೈಡೆಡ್ ಬೈ 2. ಏನಂತ ಹೇಳಿವಿ? 2ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕು. ಇಲ್ಲಿ ನೋಡು, 2 ಒಂದಲೇ 2 4ಲೇ. ಸೊ ಸಂಪೂರ್ಣವಾಗಿ ಭಾಗ ಹೋಯ್ತ್ರಿ. ಇದನ್ನ ನಾವೇನಂತ ಕರಿಬಹುದು? ಸಮ ಸಂಖ್ಯೆ ಅಂತ ಹೇಳಿ ಕರಿಬಹುದು. 72 ಡಿವೈಡೆಡ್ ಬೈ 2. ಇಲ್ಲಿ ನೋಡ್ರಿ, 2 ಒಂದಲೇ 2 ಮೂರ್ಲೆ 6, 1 ಉಳಿತು 12 ಆಯ್ತು, 2 6ಲೇ 12. ಸೊ ಈ 72 ಕೂಡ ನಾವೇನಂತ ಕರಿಬಹುದು? ಸಮ ಸಂಖ್ಯೆ ಅಂತ ಕರಿಬಹುದು. ಯಾಕಂದ್ರೆ 2ರಿಂದ ಸಂಪೂರ್ಣವಾಗಿ ಭಾಗ ಹೊಂಟದ. ಸರ್, ಸಂಪೂರ್ಣವಾಗಿ ಭಾಗ ಹೋದ ಸಂಪೂರ್ಣ ಭಾಗ ಹೋಗ್ಲಾರದಂಥದ್ದು. ಫಾರ್ ಎಕ್ಸಾಂಪಲ್ 9 ಡಿವೈಡೆಡ್ ಬೈ 2. 2 ಒಂದಲೇ 2 4ಲೇ 8. 9ರಲ್ಲಿ 8 ಹೋದ್ರೆ ಎಷ್ಟು ಉಳಿತ್ರಿ? 1 ಉಳಿತು. 1 ಪಾಯಿಂಟ್ ಕೊಟ್ರ 10 ಆಗ್ತದ. 2 5ಲೇ 4.5. ಈ ತರ ಡೆಸಿಮಲ್ ಅಲ್ಲಿ ಬತ್ತು ಅಥವಾ ದಶಮಾಂಶ ಸಂಖ್ಯೆಗಳಲ್ಲಿ ಬತ್ತು ಅಂದ್ರ ಇದನ್ನ ನಾವೇನ್ ಅನ್ನಂಗಿಲ್ರಿ? ಸಮ ಸಂಖ್ಯೆ ಅಂತ ಹೇಳಿ ಕರೆಯಂಗಿಲ್ಲ. ಸೊ ಈ ರೀತಿಯಾಗಿ ಸಂಪೂರ್ಣವಾಗಿ 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ? ಸಮ ಸಂಖ್ಯೆಗಳು. 2ರಿಂದ ಇದು ಕೂಡ ಭಾಗ ಹೋಗ್ತದ, ಆದ್ರೆ ಸಂಪೂರ್ಣವಾಗಿ ಭಾಗ ಹೋಗಲ್ಲ. ಸೊ ಹಂಗಾಗಿ ನಾವು ಇದನ್ನ ಏನಂತ ಕರಿತೇವಿ? ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿತೇವಿ. ಇಲ್ಲಿ ನೋಡ್ರಿ, ಇನ್ನೊಂದು ನೋಡ್ಬೋದು ನಾವು. 19 ಡಿವೈಡೆಡ್ ಬೈ 2. 19ರಲ್ಲಿ ನಾವು 2 ಭಾಗ ಮಾಡಿದ್ರೆ ಎಷ್ಟು ಸಿಗ್ತದ್ರಿ ನಮಗ? ಇಲ್ಲಿ ನೋಡ್ರಿ, 2 ಒಂದಲೇ 2 9ಲೇ 18. 19ರಲ್ಲಿ 18 ಹೋದ್ರೆ 1 ಉಳಿತು. ಪಾಯಿಂಟ್ ಕೂಡ 0 ಕ್ಯಾರಿ ಆಗ್ತದ. ಸೊ 2 5ಲೇ 9.5. ಹೀಗಾಗಿ ಯಾವ ಸಂಖ್ಯೆ 2ರಿಂದ ಭಾಗ, ಎಲ್ಲ ಸಂಖ್ಯೆಗಳು 2ರಿಂದ ಭಾಗ ಹೋಗ್ತಾವ. ಆದರೆ ಯಾವ ಸಂಖ್ಯೆ 2ರಿಂದ ಈ ತರ ಸಂಪೂರ್ಣವಾಗಿ ಭಾಗ ಹೋಯ್ತು ಅಂದ್ರೆ ಅದಕ್ಕೆ ನಾವು ಸಮ ಸಂಖ್ಯೆಗಳು ಅಂತ ಹೇಳಿ ಕರೆಯೋಣ ಅಥವಾ ಕರೀತಾರೆ. 2ರಿಂದ ಈ ತರ ಡೆಸಿಮಲ್ದಾಗ, ದಶಮಾಂಶ ಸಂಖ್ಯೆಗಳಲ್ಲಿ ಬಂದ್ರೆ ಅದನ್ನ ನಾವು ಏನಂತ ಕರಿಬೇಕು? ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿಬೇಕು. ಹಾಗಾದ್ರೆ ಆ ಸಮ ಸಂಖ್ಯೆಗಳಿಗೆ ಉದಾಹರಣೆ ನೋಡೋಣ ಬನ್ನಿ. 2 4 6 8 10 12 ಆಮೇಲೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ಎಲ್ಲಿವರೆಗೆ? ಅನಂತದವರೆಗೆ. ಎಲ್ಲಿವರೆಗೆ? ಅನಂತದವರೆಗೆ. ಇಲ್ಲಿ ಕೂಡ ಕೇಳ್ಬೋದು ನಮಗೆ, ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು? ಯಾವ್ದು ಹೇಳಿ ನೋಡೋಣ. ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವ್ದ್ರಿ? 2. ಅತ್ಯಂತ ದೊಡ್ಡ ಸಮಸಂಖ್ಯೆ ಕೂಡ ಯಾವ್ದ್ರಿ? ಅನಂತ. ಹೌದು. ಈಗ ಬಹಳ ಜನ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಹೋಗ್ತೀರಿ. ಹೌದು, ನಾ ಎಕ್ಸಾಮ್ಗೆ ಹೋದ್ ಬಂದಂತ ವಿದ್ಯಾರ್ಥಿಗಳು ಕೇಳ್ತಿರ್ತೀನಿ, ಪೊಲೀಸ್ ಕಾನ್ಸ್ಟೇಬಲ್, SSGD, MTS ಯಾವುದೋ ಒಂದು ಎಕ್ಸಾಮ್ ಹೋದಂತ ವಿದ್ಯಾರ್ಥಿ ಕೇಳ್ತಿರ್ತೀನಿ, ಏನು ಹೆಂಗಿತ್ತಪ್ಪಿ ಎಕ್ಸಾಮ್ ಅಂದ ತಕ್ಷಣ ಅವ್ನು ಹೇಳ್ತಾನೆ, ಸರ್ ಎಕ್ಸಾಮ್ KS ಲೆವೆಲ್ಗಿತ್ರಿ. ಎಕ್ಸಾಮ್ ಹೆಂಗಿತ್ತು? KS ಲೆವೆಲ್ಗಿತ್ತು, ಗ್ರೂಪ್ C ಲೆವೆಲ್ಗಿತ್ತು ಅಂತ ಹೇಳ್ತಾನೆ. ಆ ಕ್ವಶನ್ ಪೇಪರ್ ಇನ್ನು ಇರಲ್ರಿ, ಸಾಧಾರಣವಾಗಿ ಇರತ್ತ. ಸೊ ಆ ವಿದ್ಯಾರ್ಥಿ ತಾನ್ ಸ್ಟಡಿ ಮಾಡಿದ್ದು ಕ್ವಶನ್ ಬಂದಿರಲ್ಲ, ಹಿಂಗಾಗಿ KS ಲೆವೆಲ್ಗಿತ್ತು, ಗ್ರೂಪ್ C ಲೆವೆಲ್ಗಿತ್ತು ಅಂತ ಏನ್ ಹೇಳ್ತಾನ. ಸೊ ಅದೇ ರೀತಿ ನಾವಿಲ್ಲಿ ಎಣಿಸಲಾಗದ ಸಂಖ್ಯೆ, ಕೊನೆಯ ಸಂಖ್ಯೆ ನಾವೇನಂತ ಕರಿಬೇಕಿಲ್ಲಿ? ಅನಂತ ಅಂತ ಹೇಳಿ ಕರಿಬೇಕು. ಕ್ಲಿಯರ್? ಹಾಗಾದ್ರೆ ಅತ್ಯಂತ ದೊಡ್ಡ ಸಮಸಂಖ್ಯೆ ನಾವು ಅನಂತ ಅಂತ ಹೇಳಿ ಕರೆದೇವ ಅಂದ್ರ ಅದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ಹೆಂಗ್ ಗುರುತಿಸ್ಬೇಕು? ಬರ್ರಿ ಇಲ್ಲಿ 10 ಅದ, ಅದಕ್ಕಿಂತ ಮುಂಚೆ ಇರೋ ಸಂಖ್ಯೆ ಯಾವುದು? ಎಸ್ 10, 8, 6, 4. ಹೌದು, 10, 8, 4, 6, 2 ಈ ತರ ಬರ್ತಾವ ಸಂಖ್ಯೆ. ಈ ನಾವು 8ಅನ್ನ 10 - 2 ಅಂತ ಬರೀಬಹುದು. 10 - 2. 6ಅನ್ನ 10 - 4 ಅಂತ ಬರೀಬಹುದು. 10 - 6 ಅಂತ ಬರೀಬಹುದು. 10 - 8 ಅಂತ ಬರೀಬಹುದು. ಕ್ಲಿಯರ್? ಯಾಕಂದ್ರೆ ನಮ್ಮ ಸಂಖ್ಯೆಗಳು ಹೆಂಗದವ್ರ ಪ್ರತಿಯೊಂದು ಸಂಖ್ಯೆಯ ಮಧ್ಯೆ 2 ಡಿಫ್ರೆನ್ಸ್ ಅದ. ನೋಡ್ಲಿ, 2ಕ್ಕೆ 2 ಕೂಡಿಸಿದ್ರೆ 4, 4ಕ್ಕೆ 2 ಕೂಡಿಸಿದ್ರೆ 6, 6ಕ್ಕೆ 2 ಕೂಡಿಸಿದ್ರೆ 8, 8ಕ್ಕೆ 2 ಕೂಡಿಸಿದ್ರೆ 10 ಈ ತರ. ಅದಕ್ಕೋಸ್ಕರ -2, -4, ಈ ತರ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಬೇಕಾ ಇನ್ನೊಂದು ಎಕ್ಸಾಂಪಲ್ ನೋಡಿ. 100, 98, 96, 94, 92. ಹೌದಾ? ಇಲ್ಲಿ ಕೂಡ ನಾವು 98 ಹೆಂಗ್ ಬರೀಬಹುದು? 100 - 2, 100 - 4, 100 - 6, 100 - 8 ಬರೀಬಹುದು. ಹೇಗೆ? ಹಾಗೆ ಪ್ರತಿಯೊಂದು ಸಂಖ್ಯೆ 2, 4, 6, 8 ಈ ರೀತಿಯಾಗಿ ಮೈನಸ್ ಮಾಡ್ತಾ ಬರಬೇಕು. ಹಾಗಾದ್ರೆ ಅತ್ಯಂತ ದೊಡ್ಡ ಸಮಸಂಖ್ಯೆ ನಮ್ದು ಏನಂತ ಹೇಳಿದೆ ನಾನು? ಅನಂತ ಅಂತ ಹೇಳಿದ್ರೆ ಅದಕ್ಕಿಂತ ಚಿಕ್ಕದಾಗಿರೋ ಸಂಖ್ಯೆ ಅನಂತ -2, ಅನಂತ -4, ಅನಂತ -6, ಅನಂತ -8, ಅನಂತ -10. ಸೊ ಈ ರೀತಿಯಾಗಿ ನಾವು ಬರೀಬಹುದು. ಇಲ್ಲಿ ಕ್ವಶನ್ಸ್ ಕೇಳಬಹುದು. ಏನ್ ಕೇಳಬಹುದು? ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು? 2. ಅತ್ಯಂತ ದೊಡ್ಡ ಸಮಸಂಖ್ಯೆ ಯಾವುದು? ಅನಂತ. ಹೌದು. ಹಾಗಾದ್ರೆ 2 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದು? 2 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವ್ದ್ರಿ? 10. ಅದೇ ರೀತಿ ಕೇಳ್ಬೋದು ಮತ್ತೆ, 2 ಅಂಕಿಯ ಅತ್ಯಂತ ದೊಡ್ಡ ಸಮಸಂಖ್ಯೆ ಯಾವುದು? 2 ಅಂಕಿಯ ಅತ್ಯಂತ ದೊಡ್ಡ ಸಮಸಂಖ್ಯೆ ಯಾವ್ದ್ರಿ? 98. 2 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ 10. 3 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ 100. ಹೌದು, 100 ಅಂಕಿ ಇದು ಸಾರಿ 3 ಅಂಕಿಯಲ್ಲಿ 3 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವ್ದಂತ ಹೇಳ್ಬೋದು ನಾವು? 100 ಅಂತ ಹೇಳ್ಬೋದು. ಅದೇ ರೀತಿ 3 ಅಂಕಿಯ ಅತ್ಯಂತ ದೊಡ್ಡ ಸಮಸಂಖ್ಯೆ 3 ಅಂಕಿಯ ಅತ್ಯಂತ ದೊಡ್ಡ ಸಮಸಂಖ್ಯೆ ಯಾವ್ದಂತ ಹೇಳ್ಬೋದು ನಾವು? 998. ಇದು ನಾವು 3 ಅಂಕಿಯ ಅತ್ಯಂತ ಚಿಕ್ಕ ದೊಡ್ಡ ಸಮಸಂಖ್ಯೆ ಅಂತ ಹೇಳಿ ಕರಿಬಹುದು. ಸೊ ಇದಿಷ್ಟು ಸಮಸಂಖ್ಯೆ ಬಗ್ಗೆ ಗೊತ್ತಿರಬೇಕು. ಮಿನಿಮಮ್ ನಾಲೆಜ್ ಇಷ್ಟರ ಗೊತ್ತಿರಬೇಕು. ನೋಡಿ, ಸಮಸಂಖ್ಯೆಗಳು ಅದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಈವನ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸಮಸಂಖ್ಯೆಗಳು ಅಂದ್ರೆ ಏನ್ರಿ? 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳನ್ನ ಸಮಸಂಖ್ಯೆಗಳಂತ ಹೇಳಿ ಕರಿತೀವಿ. ಸೊ ಉದಾಹರಣೆ 2, 4, 6, 8 ಅಪ್ ಟು ಅನಂತದವರೆಗೆ ಸಂಖ್ಯೆಗಳು ಇರ್ತಾವ. ಸೊ ಅತ್ಯಂತ ದೊಡ್ಡ ಸಮಸಂಖ್ಯೆ ಅನಂತ ಆದ್ರೆ ಅದಕ್ಕಿಂತ ಚಿಕ್ಕದು ಅನಂತ -1, ಅನಂತ -2, ಅನಂತ -4, 6 ಈ ರೀತಿಯಾಗಿರ್ತಾವ. ಇಲ್ಲಿ ನಮ್ಗೆ ಮತ್ತೇನ್ ಕ್ವಶನ್ ಕೇಳಬಹುದು? ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವ್ದ್ರಿ? 2. ಅತ್ಯಂತ ದೊಡ್ಡ ಸಮಸಂಖ್ಯೆ ಅನಂತ. 2 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ 10. 2 ಅಂಕಿಯ ಅತ್ಯಂತ ದೊಡ್ಡ ಸಮಸಂಖ್ಯೆ 98. 3 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ 100.
3 ಅಂಕಿಯ ಅತ್ಯಂತ ದೊಡ್ಡ ಸಮಸಂಖ್ಯೆ 998, 4 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ 1000, 4 ಅಂಕಿಯ ಅತ್ಯಂತ ದೊಡ್ಡ ಸಮಸಂಖ್ಯೆ 9998. ಸೊ ಈ ತರದ್ದು ಕೇಳಬಹುದು. ಸೊ ಮಿನಿಮಮ್ ನಾಲೆಜ್ ಇಷ್ಟು ಗೊತ್ತಿರಬೇಕು. ಹೌದು. ನೆಕ್ಸ್ಟ್ ನೋಡೋಣ. 4ನೇದು ಏನು? ಬೆಸ ಸಂಖ್ಯೆಗಳು. ಏನ್ರಿ? ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಆಡ್ ನಂಬರ್ಸ್. ನಾನು ಮುಂಚೆ ಸ್ಲೈಡ್ ಅಲ್ಲಿ ಹೇಳಿದ ಹಾಗೆ ಯಾವ ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡದ ಸಂಖ್ಯೆಯನ್ನು, ಇಲ್ಲ ನೋಡ್ರಿ, 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡದ ಸಂಖ್ಯೆಯನ್ನು ನಾವೇನಂತ ಕರಿಬೇಕು? ಬೆಸ ಸಂಖ್ಯೆ ಅಂತ ಹೇಳಿ ಕರಿಬಹುದು. ಏನ್ರಿ? ಬೆಸ ಸಂಖ್ಯೆ ಅಂತ ಕರೆಯಬಹುದು. ಹೌದು, ಹೇಳಿದ್ದೆ ನಾನು ಆಲ್ರೆಡಿ. ಇನ್ನು ಹೇಗೆ? ಇಲ್ಲ ನೋಡ್ರಿ, 13/2 ಸಂಪೂರ್ಣವಾಗಿ ಹೋಗಬಾರ್ದು. ಅಂದ್ರೆ ದಶಮಾಂಶ ಸಂಖ್ಯೆ ಅಥವಾ ಡೆಸಿಮಲ್ ನಂಬರ್ ಬರಬೇಕು. 2 ಒಂದಲೇ, 2 ಆರ್ಲೆ 12, 1 ಉಳಿತು, ಪಾಯಿಂಟ್ ಕೊಡ್ರಿ, 0 ಕ್ಯಾರಿ ಆಗ್ತದ. ಸೊ 2 5. ಹೌದು, ಈ ತರ ನಮಗೆ ಡೆಸಿಮಲ್ ನಲ್ಲಿ ಆನ್ಸರ್ ಸಿಕ್ತು ಅಂದ್ರ ಸೊ ಅಂತ ಸಂಖ್ಯೆ ನಾವೇನಂತ ಕರಿಬಹುದು? ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿಬಹುದು. ಅದಕ್ಕೆ ಎಕ್ಸಾಂಪಲ್ ಯಾವುದು ನೋಡಿ. 1, 3, 5, 7, 9, 11 ಈ ರೀತಿಯಾಗಿ ಎಲ್ಲಿವರೆಗೆ? ಅನಂತದವರೆಗೆ. ಎಸ್, ಇಲ್ಲಿ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಏನ್ರಿ? ಅನಂತ. ಆದ್ರೆ ಅದಕ್ಕಿಂತ ಚಿಕ್ಕದಿರೋದು ಯಾವುದು? ಬರೀ ನಮ್ಮಲ್ಲಿ ಈಗ ನಮ್ದು 10 ಅದ. 10ರ ಮುಂದಿನ ಸಂಖ್ಯೆ, ಹಿಂದಿನ ಸಂಖ್ಯೆ, ಸಾರಿ ಬೆಸ ಸಂಖ್ಯೆ ಅಲ್ಲ. ಓಕೆ, 11 ಇದೆ, ಅದಕ್ಕಿಂತ ಚಿಕ್ಕ ಬೆಸ ಸಂಖ್ಯೆ. 9 ಅದಕ್ಕಿಂತ ಚಿಕ್ಕದು. 7 ಅದಕ್ಕಿಂತ ಚಿಕ್ಕದು. 5, 3 ಈ ರೀತಿಯಾಗಿ ಸಂಖ್ಯೆಗಳದಾವ. ನಾವು 9ಅನ್ನ 11 ಮೈನಸ್ 2, 11 ಮೈನಸ್ 4, 11 ಮೈನಸ್ 6, 11 ಮೈನಸ್ 8 ಈ ರೀತಿಯಾಗಿ. ಬಹಳ ಜನ ವಿದ್ಯಾರ್ಥಿಗಳು ಅತ್ಯಂತ ದೊಡ್ಡದಂತ ತಕ್ಷಣ -1 ಅಂತ ಹೇಳ್ತಾರ. ಸೊ 1 ಅಂತ ಹೇಳಬಾರ್ದ್ರಿ. ಯಾಕಂದ್ರೆ ನೋಡಿಲಿ 1 2 3 4 5 6 7 8 9 ಈ ರೀತಿ ಇದಾವ್ರಿ. ಇಲ್ಲಿ ನೋಡ್ರಿ 3 5 7 9. ಹೌದಾ? 2 4 6 8. ನಮ್ಮ ಸಮಸಂಖ್ಯೆ ನಮ್ಮ ಒಂದೆರಡು ಯಾವ ರೀತಿ ಇದಾವಂದ್ರೆ, ಒಂದು ಬೆಸ ಸಮ, ಬೆಸ ಸಮ, ಬೆಸ ಸಮ, ಬೆಸ ಸಮ ಈ ರೀತಿಯಾಗಿ ಇದಾವ. ನಾವು ಸಮಸಂಖ್ಯೆಗಳನ್ನಾದ್ರೂ ಫೈಂಡ್ ಔಟ್ ಮಾಡೋದಾಗಿರ್ಲಿ ಅಥವಾ ಬೆಸ ಸಂಖ್ಯೆ ಮಾಡಲಿ, ಸೊ ಕಂಟಿನ್ಯೂಸ್ ಆಗಿ -2 4 6 8 ಇದೇ ರೀತಿ ಮಾಡ್ಕೋಬೇಕು. ಹಾಗಾದ್ರೆ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂತ ಹೇಳಿದೆ ನಾನು ಇವಾಗ? ಅನಂತ. ಆದ್ರೆ ಅದಕ್ಕಿಂತ ಮುಂಚೆ ಇರತಕ್ಕಂತ ಬೆಸ ಸಂಖ್ಯೆ ಯಾವುದು ಅಂದ್ರ ಇನ್ಫೈನೈಟ್ ಮೈನಸ್ ಅಥವಾ ಅನಂತ -2, ಅನಂತ -4, ಅನಂತ -6, ಅನಂತ -8. ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ನಮಗೆ ಇಲ್ಲೇನು ಕ್ವಶನ್ ಕೇಳಬಹುದು ಅಥವಾ ಕೇಳಿದಾರ ಅಂದ್ರ, ಇಲ್ಲಿ ನೋಡ್ರಿ, ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವುದು? 1. ಇಲ್ಲಿ ನೋಡ್ರಿ, ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವುದು? 1. ಹಾಗಾದ್ರೆ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಯಾವುದು? ಅನಂತ. ಆಮೇಲೆ 1 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವುದು? 9. 2 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವುದು? 11. 2 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವ್ದ್ರಿ? 11. ಹಾಗಾದ್ರೆ 2 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಯಾವ್ದಾಗ್ತದ? 99. 2 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ. ನೆಕ್ಸ್ಟ್ 3 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ. 3 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಅಂದ್ರ 101. 3 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ 999. ಈ ರೀತಿಯಾಗಿ ಗೊತ್ತಿರ್ಬೇಕು. ಇವೆಲ್ಲ ಎಕ್ಸಾಮ್ ಹೆಲ್ಪ್ ಆಗ್ತದ, ಗೊತ್ತಿರ್ಬೇಕು. ಇಲ್ಲ ನೋಡ್ರಿ, ಬೆಸ ಸಂಖ್ಯೆಗಳು
ಎರಡರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡದ ಸಂಖ್ಯೆ ನಾವೇನಂತ ಕರಿತೇವಿ? ಬೆಸ ಸಂಖ್ಯೆಗಳಂತ ಹೇಳಿ ಕರಿತೇವಿ. ಸೊ ಯಾವ ರೀತಿ ಈ ತರ ಡೆಸಿಮಲ್ ಅಲ್ಲಿ ಅಥವಾ ದಶಮಾಂಶ ಸಂಖ್ಯೆಯಲ್ಲಿ ನಮ್ಗೆ ಏನ್ ಸಿಗ್ತದ? ಉತ್ತರವನ್ನು ಸಿಗ್ತದ. ಯಾವ ಸಂಖ್ಯೆಗಳು? 1, 3, 5, 7 ಅಪ್ ಟು ಅನಂತದವರೆಗೆ. ಸೊ ಇವನು ಎಕ್ಸಾಂಪಲ್. ಇಲ್ಲಿ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವುದು ಅಂದ್ರೆ 1, ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂದ್ರೆ ಅನಂತ. ಒಂದಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಅಂದ್ರೂ ಕೂಡ ನಾವು ಯಾವ್ದು ಹೇಳ್ಬೋದು? 1 ಹೇಳ್ಬೋದು. ಒಂದಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಯಾವುದು ಅಂದ್ರೆ 9 ಅಂತ ಹೇಳ್ಬೋದು. 2 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಅಂದ್ರ 11. 2 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಅಂದ್ರ 99. ಅದೇ ರೀತಿ 3 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಅಂದ್ರ 101. ಮತ್ತೆ 3 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಅಂದ್ರೆ 999. ನೆಕ್ಸ್ಟ್ 4 ಅಂಕಿದ ಹೇಳ್ಬೋದು. 4 ಅಂಕಿಯ ಅತ್ಯಂತ ದೊಡ್ಡ ಚಿಕ್ಕ ಬೆಸ ಸಂಖ್ಯೆ ಯಾವುದು ನೋಡ್ರಿ? 4 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ ಯಾವ್ದು ಹೇಳ್ಬೋದು ನಾವು? 1001. ಇದು 4 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ. ಅದೇ ರೀತಿ 4 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ, 4 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ ಯಾವ್ದ್ರಿ? 9999. ಇದು ನಮ್ದೇನು? 4 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ. ನೆಕ್ಸ್ಟ್ 5ನೇದು ಏನ್ರಿ? ದಶಮಾಂಶ ಸಂಖ್ಯೆಗಳು. ಯಾವ್ರಿ? ದಶಮಾಂಶ ಸಂಖ್ಯೆಗಳು. ಎಸ್, ಡೆಸಿಮಲ್ ನಂಬರ್ಸ್. ಡೆಸಿಮಲ್ ನಂಬರ್, ದಶಮಾಂಶ ಸಂಖ್ಯೆಗಳು. ಯಾವ ದಶಮಾಂಶ ಸಂಖ್ಯೆಗಳು ಅಥವಾ ಡೆಸಿಮಲ್ ನಂಬರ್ಸ್ ಅಂದ್ರೆ ಯಾವ್ರಿ? ಯಾವ ಸಂಖ್ಯೆಗೆ ನಾವು ದಶಮಾಂಶ ಸಂಖ್ಯೆಗಳು ಅಥವಾ ಡೆಸಿಮಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಅಂದ್ರ ಯಾವ? ಡೆಸಿಮಲ್ ಅಂದ್ರೆ ಏನ್ರಿ? ಪಾಯಿಂಟ್, ಬಿಂದು ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲ ನೋಡ್ರಿ, 0.5, ನೆಕ್ಸ್ಟ್ 1.7, 2.8, ನೆಕ್ಸ್ಟ್ 11.7, ನೆಕ್ಸ್ಟ್ 19.3. ಸೊ ಈ ರೀತಿ ಎಲ್ಲಿವರೆಗೆ? ಅನಂತದವರೆಗೆ. ಯಾವ ಸಂಖ್ಯೆ ನಮಗೆ ಬಿಂದುಲಿ ಕಾಣಿಸ್ತದ ಅಥವಾ ಡೆಸಿಮಲ್ ಅಲ್ಲಿ ಕಾಣಿಸ್ತದ, ಸೊ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ? ದಶಮಾಂಶ ಸಂಖ್ಯೆಗಳು ಅಥವಾ ಡೆಸಿಮಲ್ ನಂಬರ್ಸ್ ಅಂತ ಹೇಳಿ ಕರಿತೇವಿ. ಎಸ್, ಓಕೆ. ನೆಕ್ಸ್ಟ್ 5. ನೆಕ್ಸ್ಟ್ 6ನೇ ಯಾವ? ಭಿನ್ನ ರಾಶಿ ಸಂಖ್ಯೆಗಳು. ಯಾವ್ದ್ರಿ? ಭಿನ್ನ ರಾಶಿ ಸಂಖ್ಯೆಗಳು. ಭಿನ್ನ ರಾಶಿ ಸಂಖ್ಯೆಗಳು ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಇದಕ್ಕೆ ಅಂತ ಕರಿತೇವಿ ಫ್ರಾಕ್ಷನ್ ನಂಬರ್ಸ್. ಎಸ್, ಫ್ರಾಕ್ಷನ್ ನಂಬರ್ಸ್. ಭಿನ್ನ ರಾಶಿ ಸಂಖ್ಯೆಗಳು ಅಥವಾ ಫ್ರಾಕ್ಷನ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಏನು ಭಿನ್ನ ರಾಶಿ ಸಂಖ್ಯೆಗಳು ಅಥವಾ ಫ್ರಾಕ್ಷನ್ ನಂಬರ್ಸ್ ಅಂದ್ರೆ ಏನು? ಹೌದು ಇಲ್ಲ, ಈ ಭಿನ್ನ ರಾಶಿ ಸಂಖ್ಯೆಗಳು ಅಥವಾ ಫ್ರಾಕ್ಷನ್ ನಂಬರ್ಸ್ ನಮ್ಗೆ ಹೆಂಗ್ ಸಿಗ್ತಾವ ಅಥವಾ ಹೆಂಗ್ ಇರ್ತಾವ ಅಂದ್ರೆ ಇವು P/Q ಫಾರ್ಮ್ ಅಲ್ಲಿ ಇರಬೇಕು. P/Q ಫಾರ್ಮ್. ಏನ್ P/Q ಫಾರ್ಮ್ ಅಂದ್ರೆ P/Q ಈ ತರ ಇರಬೇಕು. P/Q ಫಾರ್ಮ್ ಅಲ್ಲಿ ಇರಬೇಕು. ಯಾವುದು? ಇದನ್ನ ಅಂಶ. ಏನಿದು? ಅಂಶ. ಇದೇನ್ರಿ? ಇದು ಛೇದ. ಎಸ್, ಛೇದ. ಅಂಶ ಮತ್ತು ಛೇದವನ್ನ ಹೊಂದಿರತಕ್ಕಂತ ಸಂಖ್ಯೆಗಳು ಯಾವ? ಅಂಶ ಮತ್ತು ಛೇದವನ್ನ ಹೊಂದಿರತಕ್ಕಂತ ಸಂಖ್ಯೆಗಳೇ ನಾವೇನಂತ ಕರಿತೇವಿ? ಭಿನ್ನ ರಾಶಿ ಸಂಖ್ಯೆಗಳು ಅಥವಾ ಫ್ರಾಕ್ಷನ್ ನಂಬರ್ಸ್ ಅಂತ ಹೇಳಿ ಕರಿತೇವಿ. ಹೌದು. ಫಾರ್ ಎಕ್ಸಾಂಪಲ್ ಯಾವ ನೋಡಿ? ಯಾವ ಭಿನ್ನ ರಾಶಿ ಸಂಖ್ಯೆಗಳು ಅಥವಾ ಫ್ರಾಕ್ಷನ್ ನಂಬರ್ಸ್ ಹೆಂಗಿರ್ಬೇಕಂತ ಹೇಳಿದೆ ನಾನು? P/Q ಫಾರ್ಮ್ ಅಲ್ಲಿ ಅಥವಾ ಅಂಶ ಮತ್ತು ಛೇದವನ್ನ ಹೊಂದಿರಬೇಕು ಅಂತ ಹೇಳಿ. ಹೌದು. ಇಲ್ಲಿ ನೋಡ್ರಿ, 9/5, 8/3, ನೆಕ್ಸ್ಟ್ 12/7, ನೆಕ್ಸ್ಟ್ 18/6. ಸೊ ಈ ತರ ಎಲ್ಲಿವರೆಗೆ? ಅನಂತದವರೆಗೆ. ಸೊ ಇದರಲ್ಲಿ ನಾವು ಮತ್ತೆ 2 ಪ್ರಕಾರನ ಮಾಡ್ತೇವೆ. ಯಾವ? ಒಂದನೇದು ನೋಡಿ, ಸಮಭಿನ್ನ ರಾಶಿ. ಇನ್ನ ಒಂದು ಮಿಶ್ರ ಭಿನ್ನ ರಾಶಿ. ಸಮಭಿನ್ನ ರಾಶಿ ಮತ್ತು
ಮಿಶ್ರ ಭಿನ್ನರಾಶಿ. ಈ ಭಿನ್ನರಾಶಿಗಳಲ್ಲಿ ಎರಡು ಪ್ರಕಾರ ಯಾವ್ಯಾವು? ಒಂದು ಸಮಭಿನ್ನ ರಾಶಿ, ಇನ್ನೊಂದು ಮಿಶ್ರ ಭಿನ್ನರಾಶಿ. ಸಮಭಿನ್ನರಾಶಿ ಅಂದ ತಕ್ಷಣ ಸಮಸಂಖ್ಯೆಗಳೇ ಇರಬೇಕಂತೇನಿಲ್ಲ. ಬಹಳ ಜನ ವಿದ್ಯಾರ್ಥಿಗಳು ಸಮಭಿನ್ನ ರಾಶಿ ಅಂದ ತಕ್ಷಣ ಸಮಸಂಖ್ಯೆಗಳು ಇರಬೇಕು, ಮಿಶ್ರ ಭಿನ್ನ ರಾಶಿ ಅಂದ್ರೆ ಸಮಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳು ಇರಬೇಕು ಅಂತ ಹೇಳಿ ಬಹಳ ಜನ ವಿದ್ಯಾರ್ಥಿಗಳು ಹೇಳ್ತಿರ್ತಾರ. ಸೊ ದ ರಾಂಗ್. ಏನು ಸಮಭಿನ್ನ ರಾಶಿ? ಸಮಭಿನ್ನ ರಾಶಿ ಇಲ್ಲ, ಇವೇನ್ ಬರ್ದಿದಿಲ್ಲ, ಇವಷ್ಟು ಸಮಭಿನ್ನ ರಾಶಿ. ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳೋಣ ನಾವು. ಯಾವುದು? 9/5. ಇದು ನಮ್ದೇನ್ರಿ ಸಮಭಿನ್ನ ರಾಶಿ. ಇದನ್ನ ಮಿಶ್ರ ಭಿನ್ನ ರಾಶಿ ಅಥವಾ ವಿಷಮ ಭಿನ್ನ ರಾಶಿ ಹೆಂಗ್ ಮಾಡೋದು? ಸೊ 5 ಒಂದಲೇ 5 ಒಂದಲೇ 5, 9ರಲ್ಲಿ 5 ಹೋದ್ರೆ 4 ಉಳಿತು. 4/5 ಛೇದಕ್ಕೆ 5ಕ್ಕೆ 5. ಇದು ನಮ್ದು ಮಿಶ್ರ ಭಿನ್ನ ರಾಶಿ. ಸೊ ಇದನ್ನ ನಾವು ವಾಪಸ್ ಹೆಂಗ್ ಮಾಡ್ಬೋದು? ಸಮಭಿನ್ನ ರಾಶಿಗೆ ಇದನ್ನ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು, ಇದನ್ನ ಪ್ಲಸ್ ಮಾಡಬೇಕು. 5 ಒಂದಲೇ 5 ಪ್ಲಸ್ 4 9/5. ನೆಕ್ಸ್ಟ್ 20/6. ಇದನ್ನ ನಾವು ಹೆಂಗ್ ಮಾಡ್ಕೋಬಹುದು? ಹೌದು, 6 ಒಂದಲೇ 6 ಎಷ್ಟಲೇ ರೀ? 6 ಮೂರ್ಲೆ ಎಷ್ಟು ಉಳಿತು? 2. ಸೊ 2/6. ಸೊ ಇದರದ್ದು ಮಿಶ್ರ ಭಿನ್ನ ರಾಶಿ. ಇದನ್ನ ನಾವು ವಾಪಸ್ ಸಮಭಿನ್ನ ರಾಶಿ ಮಾಡ್ಕೋಬೇಕಂದ್ರೆ ಇಷ್ಟೇ. 6 ಮೂರ್ಲೆ 18, ಇಲ್ಲಿ ಪ್ಲಸ್ 2, 6 ಮೂರ್ಲೆ 18 ಪ್ಲಸ್ 2 18 ಪ್ಲಸ್ 2 20 ಛೇದಕ್ಕೆ ಛೇದ. ಇಲ್ಲ, ಇವು ಎರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಇದನ್ನ ಪ್ಲಸ್ ಮಾಡಬೇಕು. ನೆಕ್ಸ್ಟ್ 24/7. ಇದನ್ನ ನೋಡಿ ಎಷ್ಟಲೆ ಕ್ಯಾನ್ಸಲ್ ಆಗತ್ತೆ? 7 ಮೂರ್ಲೆ 21, 7 4ಲೆ 28 ಜಾಸ್ತಿ ಆಗತ್ತೆ. ಸೊ 7 ಮೂರ್ಲೆ ತಗೊಳ್ಳೋಣ. ನೋಡಿ 7 ಮೂರ್ಲೆ 21 ಎಷ್ಟು ಉಳಿತು? 4 ಉಳಿತದ್ರಿ. ಸೊ 4/7. ಇದನ್ನ 7 ಮೂರ್ಲೆ 21, 24ರಲ್ಲಿ 21 ಹೋದ್ರೆ 4 ಶೇಷ ಡಿವೈಡ್ ಛೇದಕ್ಕೆ ಛೇದ. ಇಲ್ಲ ನೋಡಿ, ಇದನ್ನ ನಾವು ವಾಪಸ್ ಸಮಭಿನ್ನ ರಾಶಿ ಮಾಡ್ಬೇಕಂದ್ರೆ 7 ಮೂರ್ಲೆ 21 ಪ್ಲಸ್ 4, ಸಾರಿ 7 ಮೂರ್ಲೆ 21 ಪ್ಲಸ್ 3, ಸಾರಿ 1 ಸೆಕೆಂಡ್, ಏನಿದೆ ಇಲ್ಲಿ 24/7 ಇದೆ. ಸೊ 7 ಮೂರ್ಲೆ 21 ಎಷ್ಟು ಉಳಿತದ್ರಿ? 3 ಉಳಿತದ. 3/7 ಇದು 7 ಮೂರ್ಲೆ 21, 24ರಲ್ಲಿ 21 ಹೋದ್ರೆ 3 ಉಳಿತು /7. ಸೊ ಸೇಮ್ ಇಷ್ಟೇ. ಮತ್ತು ವಾಪಸ್ ಸಮಭಿನ್ನ ರಾಶಿ ಮಾಡ್ಬೇಕಂದ್ರೆ 7 ಮೂರ್ಲೆ 21 ಪ್ಲಸ್ 3 24 ಛೇದಕ್ಕೆ ಛೇದ. ಇದಿಷ್ಟು. ಹೌದು, ಭಿನ್ನ ರಾಶಿ ಸಂಖ್ಯೆಗಳಲ್ಲಿ ನಾವು ಎರಡು ಪ್ರಕಾರನ ಕಾಡ್ತೀವಿ. ಒಂದು ಸಮಭಿನ್ನ ರಾಶಿ, ಇನ್ನೊಂದು ಮಿಶ್ರ ಭಿನ್ನ ರಾಶಿ. ಈ ಸಮಭಿನ್ನ ರಾಶಿ ಇದನ್ನ ನಾವು ಮಿಶ್ರ ಮಾಡೋದು ಹೆಂಗೆ, ಅದನ್ನು ವಾಪಸ್ ಸಮ ಮಾಡೋದು ಹೆಂಗೆ ಕಲ್ತಿದ್ದೀವಿ. ಅತ್ಯಂತ ದೊಡ್ಡ ನಮ್ಗೆ ಏನು ಗೊತ್ತಿಲ್ಲ ಅಂದ ತಕ್ಷಣ ಏನ್ ಹೇಳ್ಬೇಕ್ರಿ? ಲಾಸ್ಟ್ ಕೌಂಟ್ಲೆಸ್ ನಂಬರ್, ಎಣಿಸಲಾಗದ ಸಂಖ್ಯೆ ನಾವೇನಂತ ಹೇಳ್ಬೇಕು? ಅನಂತ ಅಂತ ಹೇಳಿ ಕರಿಬೇಕು, ಇನ್ಫೈನೈಟ್ ಅಂತ ಹೇಳಿ ಕರಿಬೇಕು. ಎಸ್. ನೆಕ್ಸ್ಟ್ 7th. ಪೂರ್ಣಾಂಕಗಳು, ಇಂಟಿಜರ್ಸ್ ಅಂತ ಹೇಳಿ ಕರಿತೀವಿ. ಇಂಟಿಜರ್ಸ್ ಪೂರ್ಣಾಂಕಗಳು ಯಾವ್ದು ಕರಿಬೇಕ್ರಿ ನಾವು ಪೂರ್ಣಾಂಕಗಳು ಅಂತ ಹೇಳಿ? ಎಸ್, ಥಿಂಕ್ ಮಾಡಿ ನೋಡೋಣ. ಎಸ್, ಎದಕ್ಕೆ ಕರಿಬೇಕು ನಾವು ಪೂರ್ಣಾಂಕಗಳು ಅಂತ ಹೇಳಿ? ಪೂರ್ಣಾಂಕಗಳು ಅಥವಾ ಇಂಟಿಜರ್ಸ್ ಅಂತ ಹೇಳಿ ಎದಕ್ಕೆ ಕರಿಬೇಕು ನೋಡ್ರಿ. ನಾವು ಹೈಸ್ಕೂಲ್ 6th 7th ಇದ್ದಾಗ ಸೊ ಈ ತರ ಒಂದು ರೇಖೆ ಲೈನ್ ಎಳಿತಿದ್ದೇವಿ, ಅಥವಾ ನಮ್ ಸರ್ ಲೈನ್ ಎಳಿಸ್ತಿದ್ರು. ಸೊ ಎಷ್ಟು ಜನಕ್ಕೆ ಬರುತ್ತೆ ಈ ತರ ಲೈನ್ ಎಳೆಯಕ್ಕೆ? ನೋಡಿ ಎಳಿ ನೋಡೋಣ. +1 +2 +3 +4 +5 ಎಲ್ಲಿವರೆಗೆ? ಪ್ಲಸ್ ಇನ್ಫೈನೈಟ್. ಸೊ ಪ್ಲಸ್ ಇನ್ಫೈನೈಟ್ ರೈಟ್ ಸೈಡ್. ಈ ಕಡೆ ಲೆಫ್ಟ್ ಸೈಡ್ಗೆ -1 -2 -3 -4 -5. ಸೊ ಎಲ್ಲಿವರೆಗೆ? ಮೈನಸ್ ಇನ್ಫೈನೈಟ್ ವರೆಗೆ. ಸೊ ನಾವು ಪೂರ್ಣಾಂಕಗಳು ಅಂತ ಏನ್ ಅನ್ಬಹುದು ಅಂದ್ರೆ ನೆಗೆಟಿವ್ ಇನ್ಫಿನಿಟಿ ಟು ಪಾಸಿಟಿವ್ ಇನ್ಫಿನಿಟಿ ವರೆಗೆ ಇರುವ ಎಲ್ಲ ಸಂಖ್ಯೆಗಳನ್ನ ನಾವೇನಂತ ಕರಿಬಹುದು? ಪೂರ್ಣಾಂಕಗಳು ಅಂತ ಕರಿಬಹುದು. ಅಥವಾ ಧನಾತ್ಮಕ ಸಂಖ್ಯೆಗಳೊಂದಿಗೆ ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಂತ ಮತ್ತು ಶೂನ್ಯವನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಸಂಖ್ಯೆಗಳಿಗೆ ನಾವೇನಂತ ಕರಿಬಹುದು? ಪೂರ್ಣಾಂಕಗಳು.
ಹೌದು, ನೆಗೆಟಿವ್ ಇನ್ಫಿನಿಟಿ ಟು ಪಾಸಿಟಿವ್ ಇನ್ಫಿನಿಟಿ, ಧನಾತ್ಮಕ ಮತ್ತು ಋಣಾತ್ಮಕ ಸಂಖ್ಯೆಗಳೊಂದಿಗೆ ಶೂನ್ಯವನ್ನು ಹೊಂದಿರತಕ್ಕಂತ ಎಲ್ಲ ಸಂಖ್ಯೆಗಳಿಗೆ ನಾವು ಪೂರ್ಣಾಂಕ ಸಂಖ್ಯೆಗಳು ಅಂತ ಕರಿಬಹುದು, ಅಥವಾ ನೆಗೆಟಿವ್ ಇನ್ಫಿನಿಟಿ ಟು ಪಾಸಿಟಿವ್ ಇನ್ಫಿನಿಟಿ, ನೆಗೆಟಿವ್ ಇನ್ಫಿನಿಟಿ ಟು ಪಾಸಿಟಿವ್ ಇನ್ಫಿನಿಟಿ. ಕ್ಲಿಯರ್? ಸೊ ಒಂದ್ಸತಿ ನೋಡ್ರಿ ಒತ್ತಾಟದಿಂದ ಎಲ್ಲ, ಇನ್ನೊಂದ್ಸತಿ ನೋಡ್ಕೊಂಡ್ಬಿಡೋಣ ಅಂತ. ಓಕೆ, ಎಸ್ ನೋಡ್ರಿ. ಸೊ ಮೊದಲನೇದಾಗಿ ನಾವು ಏನ್ ನೋಡ್ಕೊಂಡೇವಿ, ಸಂಖ್ಯೆಗಳು ಎರಡು ಸತಿ ರಿಪೀಟ್ ಆಗ್ತಾವ. ಸೊ ನಾನು ಹೇಳಿದಾಗೆ ಒಂದ್ಸತಿ ರಿವಿಷನ್ ಮಾಡ್ಕೊಂಡು ಫಾಸ್ಟ್ ರಿವಿಷನ್. 0 11 ಬಾರಿ ಕಂಡು ಬರುತ್ತದೆ, 1 21 ಬಾರಿ ಕಂಡು ಬರುತ್ತದೆ, ಉಳಿದ ಎಲ್ಲ ಸಂಖ್ಯೆಗಳು ಎಷ್ಟು ಬಾರಿ ಕಂಡು ಬರುತ್ತವೆ ಅಂದ್ರೆ 20 ಬಾರಿ ಕಂಡು ಬರುತ್ತವೆ. ಎಸ್ ಇಲ್ಲ ನೋಡು, ಅಲ್ಲ ನಿಮ್ಗೆಲ್ಲ ಮಾರ್ಕ್ ಹಾಕಿ ತೋರಿಸಿದ್ದೆ ಅದನ್ನು. ಹೌದು, ಸೊ ಯಾವತ್ತೂ ಒಂದು ಸಂಖ್ಯೆ ಕೇಳಿದಾನ ತಕ್ಷಣ ಅದನ್ನು ಒಂದನೇ ಬೈಪಾಟ್ ಹಾಕೋ ವ್ಯವಸ್ಥೆ ಮಾಡ್ಕೋಬೇಡ್ರಿ. ಸೊ ಅದರ ಮುತ್ತಲೇ ಎಲ್ಲ ಸಂಖ್ಯೆಗಳನ್ನ ನಾವೇನ್ ಮಾಡ್ಕೊಂಡ್ಬಿಡಾಮು, ಸರಿಯಾಗಿ ಓದ್ಕೊಂಡ್ಬಿಡಾಮು. ಈಗ ಬರ್ಕೊಂಡಿರ್ತೇವೆ 3, ಇದನ್ನ ನಾವು ಓದಿರಲ್ಲ, ಸೊ ಅದನ್ನ ಕೇಳ್ಬಿಟ್ರೆ ಕಷ್ಟ. ಸೊ ಅಲ್ಲಿ ಕೆಳಗಡೆ ನಿಂತಪ್ಪ ಓದ್ಬೇಕಾಗಿತ್ತು ಅಂತ ಆ ಮನಸ್ಥಿತಿ ಬೇಡ. ಸೊ ಸರಿಯಾಗೆಲ್ಲ ಓದ್ಕೊಂಡ್ಬಿಡಾಮು. ಇವು ಸಂಖ್ಯೆಗಳು, ಇವು ಪುನರಾವರ್ತನೆ. ಎಸ್ ಇಲ್ಲ ನೋಡ್ರಿ, 0 11 ಬಾರಿ, 1 21 ಬಾರಿ, ಉಳಿದ ಎಲ್ಲ ಸಂಖ್ಯೆಗಳು ಎಷ್ಟು ಬಾರಿ ಕಂಡು ಬರ್ತಾವ ಅಂದ್ರೆ 20 ಬಾರಿ ಕಂಡು ಬರುತ್ತವೆ. ಇದನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡ್ಬಿಟ್ರಿ. ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳು. ಪೂರ್ಣ ಅನ್ನೋ ಪದನೇ ಅದ ಅಲ್ಲಿ. ಏನ್ರಿ ಪೂರ್ಣ? ಪೂರ್ಣ ಅಂದ್ರೆ ಎಲ್ಲ ಎಲ್ಲಿಂದ? 0ದಿಂದ ಅನಂತದವರೆಗೆ ಇರುವ ಎಲ್ಲ ಸಂಖ್ಯೆಗಳನ್ನ ನಾವೇನಂತ ಕರಿತೇವಿ? ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕರಿತೇವಿ. ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗ್ತದ? ನಮ್ದು 0ದಿಂದ. ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಯಾವ್ದ್ರಿ? ಅನಂತ. ಅನಂತ ನಾವು ಇಂಗ್ಲಿಷ್ನಾಗ ಇನ್ಫೈನೈಟ್ ಅಂತ ಕರೀತಾರ ಅಂತ ಹೇಳಿದ್ದೀನಿ. ಸೊ ಅತ್ಯಂತ ದೊಡ್ಡ ಪೂರ್ಣ ಸಂಖ್ಯೆ ಅನಂತ ಆದ್ರೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇನ್ಫೈನೈಟ್ ಮೈನಸ್ 1, ಅದಕ್ಕಿಂತ ಚಿಕ್ಕದು ಇನ್ಫೈನೈಟ್ ಮೈನಸ್ 2, ಅದಕ್ಕಿಂತ ಚಿಕ್ಕದು ಇನ್ಫೈನೈಟ್ ಮೈನಸ್ 3, ಅದಕ್ಕಿಂತ ಚಿಕ್ಕದು ಇನ್ಫೈನೈಟ್ ಮೈನಸ್ 4, ಅದಕ್ಕಿಂತ ಚಿಕ್ಕದು ಇನ್ಫೈನೈಟ್ ಮೈನಸ್ 5. ಈ ತರ ಇರ್ತಾವ ಅಂತ ಹೇಳಿದ್ದೀನಿ. ಹೌದು, ಅದೊಂದು ಸ್ವಲ್ಪ ಸರಿಯಾಗಿ ಓದ್ಕೊ. ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳು. ಸೊ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಯಾವ ಅಂತ ಹೇಳಿದ್ದೀನಿ? ಯಾವ ಸಂಖ್ಯೆಗಳನ್ನ ನಾವು ದಿನನಿತ್ಯ ಚಟುವಟಿಕೆಗೆ ಎಣಿಸಲು ಬಳಸ್ತೇವೆ ಅಂತ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳಂತ ಹೇಳಿದ್ದೀನಿ. ಸೊ ಎಲ್ಲಿದಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ 1ದಿಂದ ಸ್ಟಾರ್ಟ್ ಆಗ್ತಾವ, 1ರಿಂದ ಅನಂತದವರೆಗೆ. ಸೊ ಇವನ್ನ ನಾವೇನಂತ ಕರಿತೇವೆ? ಸ್ವಾಭಾವಿಕ ಸಂಖ್ಯೆಗಳು. ನೆಕ್ಸ್ಟ್ ಸಮ ಸಂಖ್ಯೆ. 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳನ್ನ ನಾವು ಏನಂತ ಕರಿತೇವೆ? ಸಮ ಸಂಖ್ಯೆಗಳೆಂದು ಕರಿತೇವೆ. ಸೊ ಯಾವ? 2, 4, 6, 8, 10, 12 ಅಪ್ ಟು ಅನಂತದವರೆಗೆ. ಸೊ ಅತ್ಯಂತ ಚಿಕ್ಕ ಸಮಸಂಖ್ಯೆ ನಮ್ದು 2, ಅತ್ಯಂತ ದೊಡ್ಡ ಸಮಸಂಖ್ಯೆ ನಮ್ದು ಅನಂತ. ಅದಕ್ಕಿಂತ ಚಿಕ್ಕದು 2 ಸಂಖ್ಯೆ ಕಡಿಮೆ ಮಾಡ್ಕೋಬೇಕು. ಇನ್ಫೈನೈಟ್ ಮೈನಸ್ 2, ಇನ್ಫೈನೈಟ್ ಮೈನಸ್ 4, ಇನ್ಫೈನೈಟ್ ಮೈನಸ್ 6. ಸೊ ಈ ರೀತಿ 2 ಅಂಕಿಯ ಅತ್ಯಂತ ಚಿಕ್ಕ ಸಮಸಂಖ್ಯೆ ಯಾವುದಂದ್ರೆ 10, 2 ಅಂಕಿ ದೊಡ್ಡದು, 3 ಅಂಕಿದು, 4 ಅಂಕಿದು ಎಲ್ಲ ಹೇಳಿದ್ದೀನಿ. ಸೊ ಇನ್ನೊಂದ್ಸತಿ ಇದನ್ನೆಲ್ಲ ಏನ್ ಮಾಡ್ರಿ, ರಿವಿಷನ್ ಮಾಡ್ಕೊಂಡ್ಬಿಡ್ರಿ. ಬೆಸ ಸಂಖ್ಯೆಗಳು. 2ರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡದ ಸಂಖ್ಯೆಗಳನ್ನ ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಸೊ ಯಾವುವು? 1, 3, 5, 7, 9, 11 ಎಲ್ಲಿವರೆಗೆ? ಅನಂತದವರೆಗೆ. 1 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ, 1 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ, 2 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ, 2 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ, 3 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ, 3 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ, 4 ಅಂಕಿಯ ಅತ್ಯಂತ ಚಿಕ್ಕ ಬೆಸ ಸಂಖ್ಯೆ, 4 ಅಂಕಿಯ ಅತ್ಯಂತ ದೊಡ್ಡ ಬೆಸ ಸಂಖ್ಯೆ. ಸೊ ಎಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ದಶಮಾಂಶ ಸಂಖ್ಯೆಗಳು ಅಥವಾ ಡೆಸಿಮಲ್ ನಂಬರ್ಸ್. ಸೊ ಯಾವ ರೀತಿ? ಈ ತರ ಡಿಜಿಟಲ್ ಇರಬೇಕು, ಬಿಂದುವನ್ನು ಹೊಂದಿರಬೇಕು ಆ ಸಂಖ್ಯೆ. ಸೊ ಅಂತವಕ್ಕೆ ನಾವೇನಂತ ಕರಿತೇವೆ? ದಶಮಾಂಶ ಸಂಖ್ಯೆಗಳು. ನೆಕ್ಸ್ಟ್ ಭಿನ್ನರಾಶಿ ಸಂಖ್ಯೆಗಳು. ಭಿನ್ನರಾಶಿ ಸಂಖ್ಯೆಗಳಂದ್ರೆ ಅಥವಾ ಫ್ರಾಕ್ಷನ್ ನಂಬರ್ಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಯಾವ ರೀತಿ ಇರ್ಬೇಕಂತ ಹೇಳಿದ್ದೀನಿ. ಯಾವ ರೀತಿ ಇರ್ಬೇಕ್ರಿ? P/Q ಫಾರ್ಮ್ ಅಲ್ಲಿ ಇರಬೇಕು. ಹೌದು, P/Q ಅಂಶ ಮತ್ತು ಛೇದವನ್ನು ಹೊಂದಿರಬೇಕು. ಸೊ ಅಂತ ಸಂಖ್ಯೆಗಳನ್ನ ನಾವೇನಂತ ಕರಿತೇವೆ? ಭಿನ್ನರಾಶಿ ಸಂಖ್ಯೆಗಳು. ಸೊ ಅದರಲ್ಲಿ 2 ಪ್ರಕಾರನ ಹೊಂದೇವಂತ ಹೇಳಿದೆ.
ಸೊ ಯಾವುದು ಸಮಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ. ಸಮಭಿನ್ನ ರಾಶಿ ಹಂಗಿರ್ತಾವ್ರಿ, ಅಂಶ ಮತ್ತು ಛೇದವನ್ನು ಹೊಂದಿರ್ತಾವ. ಇದನ್ನ ಯಾವ ರೀತಿ ಓದ್ತೇವಿ? 9/5 ಅಥವಾ 5ನೇ 9 ಭಾಗ, 6ನೇ 20 ಭಾಗ, 7ನೇ 24 ಭಾಗ ಅಂತ ಓದ್ಬೋದು. ಅಥವಾ 9/5, 20/6, 24/7. ಇದನ್ನ 1.45 ಅಂತ ಓದ್ತಾರ ಭಾಜನ ವಿದ್ಯಾರ್ಥಿಗಳು. 3.26, 3.37 ಅಥವಾ 1.5/4 ಭಾಗ, 3.62 ಭಾಗ, 3.73 ಭಾಗ ಅಂತ ನಾವು ಏನ್ ಮಾಡ್ಬೋದು? ಓದಬಹುದು. ಸೊ ಇದನ್ನು ಸ್ವಲ್ಪ ನೀಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಯಾವುದು? ಪೂರ್ಣಾಂಕಗಳು, ಇಂಟೀಜರ್ಸ್. ಇಂಟೀಜರ್ಸ್ ಯಾವ ರೀತಿ ಇದಾವ ಅಂತ ಹೇಳಿದೆ ನಾನು. ನೆಗೆಟಿವ್ ಇನ್ಫಿನಿಟಿ ಟು ಪಾಸಿಟಿವ್ ಇನ್ಫಿನಿಟಿ ವರೆಗೆ ಇರುವ ಎಲ್ಲ ಸಂಖ್ಯೆಗಳಿಗೆ ನಾವೇನಂತ ಕರಿಬೇಕು? ಪೂರ್ಣಾಂಕಗಳು. ಇಲ್ಲಮು ಸಾಕಷ್ಟು ಸತಿ ನೀವು ಹೈಸ್ಕೂಲಲ್ಲಿ ಬರೆದಿರ್ತೀರಿ, ಏನು -3 ಮತ್ತು +6 ಪೂರ್ಣಾಂಕ ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿ ಒಂದು 2 ಮಾರ್ಕಿಗೆ ಕ್ವಶನ್ ಕೇಳ್ತಿದ್ರು ಹೈಸ್ಕೂಲಲ್ಲಿ. -3 ಮತ್ತು +4 ಪೂರ್ಣಾಂಕ ರೇಖೆಯ ಮೇಲೆ ಗುರುತಿಸ್ರಿ ಅಂದಕ್ಕೆ ನಾವೇನ್ ಮಾಡ್ತಿದ್ದೇವೆ? ಇಲ್ಲ ನೋಡಿ, ಫಸ್ಟ್ -3, 0ದಿಂದ -3 ವರೆಗೆ ಬರಬೇಕು. -3 ಬಂದೇವಿ. ನೆಕ್ಸ್ಟ್ +6 ಅಂದ ತಕ್ಷಣ ಸೊ ಇಲ್ಲಿಗೆ ಹೋಗೋದಲ್ಲ, +6 ಅಂತ +6ಗೆ ಹೋಗೋದಲ್ಲ. ಈ 0ದಿಂದ -3 ಯಾವ ತರ ಬಂದಿದ್ದೇವೆ? ಮೈನಸ್ ಕಡೆ ಬಂದಿದ್ದೇವೆ. 1, 2, 3 3 ಸ್ಟೆಪ್ ಬಂದಿದ್ದೇವೆ ಮೈನಸ್ ಕಡೆ. ಅದೇ ರೀತಿ ಪ್ಲಸ್ ಕಡೆನೂ ಕೂಡ ಎಷ್ಟು ಸ್ಟೆಪ್ ಹೋಗ್ಬೇಕಂದ್ರೆ 6 ಸ್ಟೆಪ್ ಹೋಗ್ಬೇಕು. 6 ಸ್ಟೆಪ್ ಪ್ಲಸ್ ಕಡೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿಂದ 1, 2, 3, 4, 5, 6. ಸೊ ಎಲ್ಲಿಗೆ ಬರ್ತೇವಿ? +3 ಬರ್ತೇವಿ. ಇದು +6. ಹೀಗೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಫ್ರೆಂಡ್ಗೆ ₹3 ಕೊಟ್ಟಿದ್ರಿ ಅಂತ ಅನ್ಕೊಳ್ರಿ. ಸೊ ನಿಮ್ ಕಡೆಯಿಂದ ₹3 ಮೈನಸ್ ಆಗಿರುತ್ತೆ. ಸೊ ಅವ್ನು ನಿಮ್ಗೆ ವಾಪಸ್ ₹6 ಕೊಟ್ಟ ಅಂತ ಕೊಡ್ರಿ. ಯಾವ ಫ್ರೆಂಡ್ಸಿಗೆ ಕೊಟ್ಟು ದುಡ್ಡು ವಾಪಸ್ ಬಂದು ಉದಾಹರಣೆ ಇಲ್ಲ, ಆದ್ರೂ ಎಕ್ಸಾಂಪಲ್ ತಗೊಳ್ಳೋಣ. ಹೌದಾ? -3 ಅಂದ್ರೆ ₹3 ನಿಮ್ ಫ್ರೆಂಡಿಗೆ ನೀವು ₹3 ಕೊಟ್ರಿ, ವಾಪಸ್ ಅವನ ಕಡೆಯಿಂದ ₹6 ಇಸ್ಕೋತೀರಿ. ಅಂದ್ರೆ ನಿಮ್ ಕಡೆ ಎಷ್ಟಾಯ್ತು? +3 ಎಕ್ಸ್ಟ್ರಾ ಸಿಕ್ತು. ಸೊ ಅದೇ ಇಲ್ಲಿ +3. ಎಷ್ಟು ಸರಿ? ಇದೆಲ್ಲ ಬೇಸಿಕ್ಸ್ ಏನದಲ್ಲ, ಇದ್ರ ಮೇಲೆ ಕ್ವಶನ್ಸ್ ಆಗಿದ್ದದ. ಆಮೇಲೆ ಇದು ಬೇಸಿಕ್ ಸ್ಟ್ರಾಂಗ್ ಇರ್ಬೇಕ್ರಿ. ಇದೆಲ್ಲ ಏನು? ಪೂರ್ಣ ಸಂಖ್ಯೆ ಅಂದ್ರೆ ಏನು? ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? ಸಮ ಸಂಖ್ಯೆ ಅಂದ್ರೆ ಏನು? ಬೆಸ ಸಂಖ್ಯೆ ಅಂದ್ರೆ ಏನು? ಆಮೇಲೆ ಪೂರ್ಣಾಂಕಗಳಂದ್ರೆ ಏನು? ಭಿನ್ನರಾಶಿ ಸಂಖ್ಯೆ ಅಂದ್ರೇನು? ದಶಮಾಂಶ ಸಂಖ್ಯೆ ಅಂದ್ರೇನು? ಸೊ ಈ ಸಂಖ್ಯೆಗಳು ನಮ್ಗೆ ಚಂದಾಗಿ ಗೊತ್ತಿದ್ದೇ ಆಗಿದ್ರೆ ಸೊ ಮುಂದಿನ ಪರೀಕ್ಷೆಗಳಲ್ಲಿ ಅಥವಾ ಯಾವುದೇ ಎಕ್ಸಾಮ್ಗಳಲ್ಲಿ ನಾವು ಏನ್ ಮಾಡ್ಬೋದು? ಈಸಿಯಾಗಿ ಮಾಡ್ಬೋದು. ಇಲ್ಲೇನ್ ನಿಮಗ ಪೂರ್ಣಾಂಕಗಳೆಂದರೇನು 4 ವಾಕ್ಯದಲ್ಲಿ ಉತ್ತರಿಸಿ 1-2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಂಗಿಲ್ಲ. ಇಲ್ಲಿ ಕ್ವಶನ್ ಯಾವ ತರ ಕೇಳ್ಬೋದು? ಒಂದ್ ಎಕ್ಸಾಂಪಲ್ ತೋರಿಸ್ತೇನೆ. ಇಲ್ಲ, ಈ ಕೆಳಗಿನವುಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸಿ. ಈ ಕೆಳಗಿನವುಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸಿ. ಸೊ ಇದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾನೆ. ಯಾವುದು? 1ನೇದು 2, 4, 5, 6. 2ನೇದು 1, 3, 5, 7 ಅನಂತದವರೆಗೆ. 3rd 1, 2, 3, 4, 5 ಅನಂತ. ನೆಕ್ಸ್ಟ್ ಡಿ ಆಪ್ಷನ್. ಹೌದು, ಯಾವುದು? 2, 3, 5, 7, 11 ಅನಂತದವರೆಗೆ. ಸೊ ಈ ಕೆಳಗಿನವುಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಗುರುತಿಸಿ ಅಂದಾಗ ನಾವು ಸ್ವಾಭಾವಿಕ ಸಂಖ್ಯೆಗಳು ಈ ತರ ಕ್ವಶನ್ಸ್ ಕೇಳ್ತಾನೆ, ಫ್ರೇಮ್ ಮಾಡ್ತಾನೆ. ನಿಮ್ಗೇನು ಸಮ ಸಂಖ್ಯೆ ಅಂದ್ರೇನು ಆ ತರ ಎಲ್ಲ ಅಷ್ಟು ಕ್ವಶನ್ಸ್ ಕೇಳಲ್ಲ. ಸೊ ಈ ತರ ಕೇಳ್ಬಹುದು. ಯಾವ್ದು ನೋಡ್ರಿ? ಸ್ವಾಭಾವಿಕ ಸಂಖ್ಯೆಗಳನ್ನ ಏನಂತ ಹೇಳಿದೀನಿ? ದಿನನಿತ್ಯ ಚಟುವಟಿಕೆಗೆ ಎಣಿಸಲು ಬಳಸುವ ಸಂಖ್ಯೆಗಳು ಎಂತವಿರ್ತಾವ? 1, 2, 3, 4, 5, 6 ಇರ್ತಾವ್ರಿ. ಸೊ ಯಾವ್ದಾವ್ ನೋಡೋಣ. ಇಲ್ಲ ನೋಡ್ರಿ, 2, 4, 5, 6. ಸೊ ಇದು ರಾಂಗ್. 1, 3, 5, 7 ಇದು ಯಾವ್ದ್ರಿ? ಬೆಸ ಸಂಖ್ಯೆಗಳು.
ಸೊ ಇದು ರಾಂಗ್. ನಮ್ಗೆ ಬೇಕಾಗಿರೋದು ಯಾವುದು? ಸ್ವಾಭಾವಿಕ ಸಂಖ್ಯೆಗಳು 1 2 3 4 5. ಸೊ ಅನಂತರಿ. ಸೊ ಇದು ನಮ್ದು ಆಯ್ಕೆ. ಇದೇನಂದ್ ನೋಡ್ರಿ 2 3 5 7 11 ಡ್ಯಾಶ್ ಡ್ಯಾಶ್ ಅದ. ಇದು ಏನಂದ್ರೆ ನಮ್ದು ಅವಿಭಾಜ್ಯ ಸಂಖ್ಯೆಗಳು, ಆದ್ರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಆಗಲ್ಲ. ಸೊ ಇವು ಯಾವ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಅದನ್ನ ನಾವು ಮುಂದಿನ ಕ್ಲಾಸ್ನಲ್ಲಿ ಅಥವಾ ಮುಂದಿನ ತರಗತಿಯಲ್ಲಿ ವೀಕ್ಷಿಸೋಣ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಓಕೆ.